ಜಮೀರ್ ಅಹಮದನ್ನು ನೋಡ್ಬೋದು ನಾವು, ಒಬ್ಬರು ಜಮೀರ್ ಅಹಮದ್ದು, ಇನ್ನೊಬ್ಬರು ನೀವು UT ಖಾದರ್ ನೋಡ್ಬೋದು, ಇನ್ನೊಂದು ಕಡೆಗೆ ಯಾರು ನಸೀರ್ ಅಹಮದ್ ಕೋಲಾರದಿಂದ ಬಂದಿದ್ದಾರೆ, ಅವ್ರು ನೋಡ್ಬೋದು. ಅನೇಕರಿದ್ದಾರೆ ಈ ಸಲ. ಶಿವಾಜಿನಗರದಿಂದ ಇದ್ದಾರೆ. ಆಮೇಲೆ ಇನ್ನೂ ಅನೇಕರು ಬೆಳೀತಿದ್ದಾರೆ. ಆ ಕಾಲಕ್ಕಿಂತ ಈ ಕಾಲಕ್ಕೆ ಇಂತಹ ಒಂದು ಅಡ್ವರ್ಸ್ ಕಾಲ ಇದು, ಮುಸ್ಲಿಮರಿಗೆ ಅತ್ಯಂತ ಕೇಡುಗಾಲ ಅಂತ ಹೇಳ್ಬೋದು. ಅವ್ರನ್ನ ಸಂಪೂರ್ಣವಾಗಿ ತುಳಿತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ದಾಳಿ ಮಾಡ್ತಿದ್ದಾಗ ಮುಸ್ಲಿಂ ರಾಜಕಾರಣಿ ಈ ಕಾರಣಕ್ಕೆ ಬೆಳೀತಾ ಇದ್ದಾರೆ ಕಂಪೇರಿಟಿವ್ಲಿ. ಅವರು ಕೂಡ ಯಾವುದೇ ರೀತಿಯಲ್ಲಿ ಮುಸ್ಲಿಂ ರಾಜಕಾರಣಕ್ಕೆ ಸಹಾಯ ಮಾಡಿದ್ದನ್ನು ನಾವು ನೋಡಲಿಲ್ಲ. ಜಮೀರ್ ಅಹಮದ್ ರಾಜಕಾರಣ ನೋಡಿ, ಅವ್ರದ್ದೊಂದು ಕ್ಷೇತ್ರ ಇದೆ, ಕ್ಷೇತ್ರದಲ್ಲಿ ಅವರು ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದಾರೆ. ಈ ಈಸ್ ಫೇಮಸ್ ಫಾರ್ ದ ರಾಬಿನ್ ಹುಡ್, ಒಂದು ರಾಬಿನ್ ಹುಡ್ ಕ್ಯಾರೆಕ್ಟರ್ ಅವ್ರದ್ದು. ಬಡವರಿಗೆ ಮದುವೆ ಆಗಲಿಲ್ಲ ಮದುವೆ ಮಾಡಿಸೋದು, ಸ್ಕೂಲಿಗೆ ಕಳಿಸಲಿಲ್ಲ ಸ್ಕೂಲಿಗೆ ಕಳಿಸೋದು, ಅಂದರೆ ಈ ವೆಲ್ಪ್ ಎಡ್ಡ ಕಷ್ಟದಲ್ಲಿ ಕೆಲಸ ಮಾಡಿಕೊಡ್ತಾರೆ. ಬಟ್ ಅದ್ರ ಆಚೆಗೆ ಮುಸ್ಲಿಮರು ಬೆಳಿಬೇಕಲ್ಲ. ಇವತ್ತು ಚಾಮರಾಜಪೇಟೆಯಲ್ಲಿರುವಂಥ ಮುಸ್ಲಿಂ ಯುವಕರ ಸ್ಥಿತಿ ಭಾಳ ಕರುಣಾಜನಕವಾಗಿದೆ. ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಉದ್ಯೋಗವಿಲ್ಲ, ಬಹಳ ಅತ್ಯಂತ ಆರ್ಥಿಕವಾಗಿ ದುರ್ಬಲ ಸ್ಥಿತಿಯಲ್ಲಿದ್ದಾರೆ. ಇದು ಜಮೀರ್ ಅಹಮದ್ನವರ ಜವಾಬ್ದಾರಿ ಆಗಿತ್ತಲ್ವ, ಮಾಡಲಿಲ್ಲ. UT ಖಾದರ್ ಮತ್ತೊಬ್ಬ ಪ್ರಭಾವಶಾಲಿ ನಾಯಕರು, ಅವರು ಇಡೀ ದಕ್ಷಿಣ ಕನ್ನಡದಲ್ಲೇ ಪ್ರಭಾವಶಾಲಿ ನಾಯಕರಾಗಿದ್ದರು. ಅಲ್ಲಿ ಮುಸ್ಲಿಮರು ಇಡೀ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಬ್ಯಾರಿಗಳು, ಬಿಕಾಸ್ ಆಫ್ ದ ಆರ್ಥಿಕ ಸಬಲೀಕರಣದ ಕಾರಣಕ್ಕೆ ಮತ್ತು ಅವರಲ್ಲಿರುವಂಥ ಒಂದು ಕ್ಯಾಸ್ಟ್ ಸಬಲೀಕರಣದ ಕಾರಣಕ್ಕೆ RSSಗೆ ಮುಖಾಮುಖಿ ಮಾಡ್ತಾರೆ. ಅವರೊಬ್ಬರೇ ಮುಸ್ಲಿಂ, ಇಡೀ ಕರ್ನಾಟಕದ ಮುಸ್ಲಿಮರು ತೊಗೊಂಡ್ರೆ ಅವರಿಗೂ ಸಪೋರ್ಟ್ ಮಾಡ್ತಿಲ್ಲ UT ಖಾದರ್. ಒಂದು BJP ಕಡೆಗೆ ಮೃದು ಹಿಂದುತ್ವ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪಗಳು ಬರ್ತಾ ಇದ್ದಾವೆ, ದೊಡ್ಡ ಮಟ್ಟದಲ್ಲಿ ಆರೋಪ ಇದೆ. ಅವರು ಯಾರನ್ನೂ ಬೆಳೆಸ್ತಾ ಇಲ್ಲ. ಇದು UT ಖಾದರ್ ಕತೆ. ಇನ್ನೊಬ್ಬರು ಕೋಲಾರದಿಂದ ಬಂದಂತಹ ನಸೀರ್ ಅಹಮದ್ MLC ಆಗಿದ್ದಾರೆ. ಈಸ್ ವೆರಿ ಕ್ಲೋಸ್ ಟು ಚೀಫ್ ಮಿನಿಸ್ಟರ್, ಕಾರ್ಯದರ್ಶಿ ಆಗಿದ್ದಾರೆ. ಇತ್ತೀಚಿನಕ್ಕೆ 2 ವರ್ಷಗಳ ಒಂದು ಚೀಫ್ ಮಿನಿಸ್ಟರ್ ಅವರ ವಿಡಿಯೋಗಳು ನೋಡಿ ಪ್ರತಿ ಅವ್ರ ಪಕ್ಕದಲ್ಲಿ ಕಿವಿ ಕಚ್ಚು ಹತ್ತಿರದಲ್ಲಿ ನಸೀರ್ ಅಹಮದ್ ಕೂತಿರ್ತಾರೆ. ಆದರೆ ಕೋಲಾರದ ಮುಸ್ಲಿಮರಿಗೆ ಏನಾದರೂ ಮಾಡಿದಾರ? ಏನು ಶೈಕ್ಷಣಿಕವಾಗಿ ಮಾಡಲಿಲ್ಲ, ಆರ್ಥಿಕವಾಗಿ ಮಾಡಲಿಲ್ಲ. ಮುಸ್ಲಿಮರೀಗ ಆ ಲಾಭ ನಷ್ಟವನ್ನು ದಾಟ್ಕೊಬಿಟ್ಟಿದ್ದಾರೆ. ಅವರು ಭ್ರಮೆಯಲ್ಲಿ ಬದುಕೋದು ಕಲ್ತ್ಕೊಂಡಿದ್ದಾರೆ. ಕಾಂಗ್ರೆಸ್ ಇದ್ದರೆ ನಾವು ಸೇಫ್ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅವರು. BJP ಬಂದರೆ ಸೇಫ್ ಅಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದಾರೆ ಅಷ್ಟೇ. ಅದ್ರ ಆಚೆಗೆ ಅವ್ರು ಭ್ರಮೆ ಬಿಟ್ಟರೆ ಅವರಲ್ಲಿ ಏನು ಉಳಿದಿಲ್ಲ, ಅಲ್ಲಿ ಕನಸುಗಳೂ ಇಲ್ಲ, ಕನಸುಗಳು ಕೊಂದುಬಿಟ್ಟಿದ್ದಾರೆ. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ನನ್ನ ಜೊತೆಗೆ ಲೇಖಕರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಶ್ರೀಪಾದ್ ಭಟ್ ಅವರಿದ್ದಾರೆ. ದಾವಣಗೆರೆಯ ರಾಜಕಾರಣದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ದಾವಣಗೆರೆಯಲ್ಲಿ ಈಗ ನಡೀತಿರುವಂಥದ್ದು ಸಾಮಾನ್ಯವಾಗಿ ಬೈ ಎಲೆಕ್ಷನಲ್ಲಿ ಭಾಳಷ್ಟು ವಿಷಯಗಳು ಚರ್ಚೆ ಆಗಬೇಕಾಗಿತ್ತು. ಆಡಳಿತ ಪಕ್ಷದ ವೈಫಲ್ಯಗಳ ಬಗ್ಗೆ ಅಥವಾ ಸಾಧನೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ರಾಜಕೀಯ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು. ಆದರೆ ಈ ಸಲ ದಾವಣಗೆರೆಯಲ್ಲಿ ಚರ್ಚೆ ಆಗ್ತಿರೋದು ಬಹಳ ಮುಖ್ಯವಾಗಿ ಮುಸ್ಲಿಂ ವಿಷಯ, ಮುಸ್ಲಿಂ ಬಂಡಾಯದ ವಿಷಯ, ಮುಸ್ಲಿಮರಿಗೆ ಅನ್ಯಾಯ ಆಯಿತು ಅನ್ನುವಂಥ ವಿಷಯ. ಕಾಂಗ್ರೆಸ್ ಈಗ ಆಲ್ರೆಡಿ ಸೋತ್ಬಿಟ್ಟಿದೆ ಅಲ್ಲಿನ ಶಾಮನೂರು ಶಿವಶಂಕರಪ್ಪ ಕುಟುಂಬದ ವಿರುದ್ಧ ಅನ್ನುವಂಥ ಬಗ್ಗೆ. ಸೊ ಹಂಗಿದ್ರೆ ಕರ್ನಾಟಕದ ಮುಸ್ಲಿಂ ರಾಜಕಾರಣ ಹೇಗಿದೆ? ಕರ್ನಾಟಕದ ಮುಸ್ಲಿಂ ರಾಜಕಾರಣ ಏನಾದರೂ ಮುಸ್ಕಾಗಿದ್ದರೆ ಅದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಪಾತ್ರ ಏನು? ಮತ್ತು ಕರ್ನಾಟಕದ ಮುಸ್ಲಿಂ ನಾಯಕರ ಪಾತ್ರ ಏನು? ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸ್ತಾವಲ್ಲ, ಅದ್ರ ಬಗ್ಗೆ ಶ್ರೀಪಾದ್ ಭಟ್ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ದಾವಣಗೆರೆ ವಿಷಯ ನಾನು ಹೇಳ್ತಿದ್ನಲ್ಲ, ಅಲ್ಲೀಗ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಮುಸ್ಲಿಂ ಬಗ್ಗೆ. ಅಲ್ಲಿ ಮುಸ್ಲಿಮರು ಬಂಡಾಯ ಇದ್ದಾರೆ, ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ ಅಂತ. ನಿಮ್ಗೇನು ಅನಿಸುತ್ತೆ? ಕರ್ನಾಟಕದ ಈ ಮುಸ್ಲಿಂ ರಾಜಕಾರಣ ಯಾವ ಕಡೆ ಸಾಗ್ತಿದೆ ಅಂತ ಅನಿಸುತ್ತೆ? ಕರ್ನಾಟಕದ ಮುಸ್ಲಿಂ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಒಂದು 2 ಜನ್ರೇಷನ್ ಎದುರಿಗಿಟ್ಕೊಂಡು ನೋಡೋಣ. ಒಂದು 70ರ ದಶಕದ ಜನ್ರೇಷನಲ್ಲಿ ಬಂದಂಥ 3 ಮುಸ್ಲಿಂ ನಾಯಕರು, ಮತ್ತು ಈಗ ವರ್ತಮಾನ ಸಂದರ್ಭದ 3 ಮುಸ್ಲಿಂ ನಾಯಕರನ್ನ ಇಟ್ಕೊಂಡು ನೋಡೋಣ. ಸುಮ್ಮನೆ ಮುಖ ಹೆಂಗೆ ಫೈನ್ ರಾಜಕೀಯವಾಗಿ ನೋಡೋಣ, ಆಮೇಲೆ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಬೇಕಿದ್ರೆ ಟೈಮ್ ಇದ್ದರೆ ಮಾತಾಡ್ಬೋದು. 70ರ ದಶಕದಲ್ಲಿ ಬಂದವರು 3 ನೋಡಿ. ಒಬ್ಬರು ಜಾಫರ್ ಶರೀಫ್, ಚಿತ್ರದುರ್ಗ ಜಿಲ್ಲೆಯವರು, ಬಟ್ ಅವ್ರು ಬೆಂಗಳೂರನ್ನು ಕೇಂದ್ರ ಸ್ಥಾನ ಮಾಡಿಕೊಂಡು ಕೇಂದ್ರ ಮಂತ್ರಿಗಳಾಗ ಮಟ್ಟಕ್ಕೆ ಬೆಳೆದ್ರು, ಪಾಪ್ಯುಲರ್ ಆದರು, ದಕ್ಷತೆಯಿಂದ ಮಾಡಿದ್ರು, ರೈಲ್ವೇಸಿಗೆ ಅನೇಕ ಪ್ರಾಜೆಕ್ಟ್ಸ್ ತಂದು ಕೊಟ್ಟರು ಅಂತೇಳಿ. ಬಟ್ ಎಲ್ಲಿಯೂ ಮುಸ್ಲಿಂ ರಾಜಕಾರಣಿ ಅಂತ ಅಂದರೆ ಮುಸ್ಲಿಮರಿಗೆ ಒಂದು ಸಮುದಾಯಕ್ಕೋಸ್ಕರ ಕೆಲಸ ಮಾಡಿದ್ರು ಅನ್ನುವಂಥದ್ದು ಇದುವರೆಗೂ ಅವ್ರ ಬಗ್ಗೆ ಯಾರೂ ಒಂದು ಪಾಸಿಟಿವ್ ಆಗೂ ಮಾತಾಡ್ತಾ ಇಲ್ಲ, ನಕಾರಾತ್ಮಕವೂ ಮಾತಾಡ್ತಾ ಇಲ್ಲ. ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಅವ್ರು ಮುಸ್ಲಿಮರಿಗೋಸ್ಕರ ಏನೂ ಮಾಡಿದ್ದಂತ ನನಗಂತೂ ವೈಯಕ್ತಿಕವಾಗಿ ಕಂಡಿಲ್ಲ. ಒಬ್ಬರು. ಇನ್ನೊಬ್ಬರು ಕುತೂಹಲದ ವಿಷಯ ನಿಮಗೆ ಹೇಳ್ತೀನಿ, ಕೆ ಗೂಡು ಸಾಬ್ ಅಂತ ಒಬ್ಬರು ಇದ್ದಾರೆ,
ನಾನು ಬೇಕಂತ ವಿಷಯ ಹೇಳ್ತಾ ಇದ್ದೀನಿ. ಕೆ ಗುರುಸಾಬು ಯಾರಿಗೂ ಗೊತ್ತಿರಲ್ಲ. ಹೊಸಪೇಟೆಯಲ್ಲಿ 1978ರಲ್ಲಿ MLA ಆದವರು, ಮೊಟ್ಟ ಮೊದಲಿಗೆ ಬಾರಿ MLA ಆದರೆ ಆಮೇಲೆ ಮತ್ತೆ MLA ಆಗಲೇ ಇಲ್ಲ. ಅದು ಆ ಕಾಲದ ದೇವರಾಜ ಅರಸ್ ಅವರ ಒಂದು ಅತಿ ಹಿಂದುಳಿದ ವರ್ಗದ ರಾಜಕಾರಣದ ಫಲ. ಅದು ಹೇಗೆ ಕಾಗೋಡು ತಿಮ್ಮಪ್ಪನವ್ರು ಬಂದು ಸಣ್ಣ ಜಾತಿಯವ್ರು ಹೆಂಗೆ ತೊಗೊಂಬಂದರು, ಇದು ಕೂಡ ಒಂದು ನಾಟಕೀಯವಾದಂಥ ಬೆಳವಣಿಗೆ. ಅವರು ಹೊಸಪೇಟೆಗೆ ಹೋಗ್ತಾರೆ, ಅಲ್ಲಿ ಗೆಸ್ಟ್ ಹೌಸಲ್ಲಿ ಇಳ್ಕೊಂಡಿರ್ತಾರೆ. ಅವಾಗ ಕೆ ಗುರುಸಾಬ್ ಅವ್ರು ಪಿಂಜಾರರು, ಅತಿ ಸಣ್ಣ ಜಾತಿ, ಅದು ಕುಂಜಾರ ಜಾತಿ ಆ ಕಡೆ ಆ ಭಾಗದ್ದು. ಅವರು ಆ ಕಾಲಕ್ಕೆ ತುಂಗಭದ್ರಾ ಸ್ಟೀಲ್ ಪ್ಲ್ಯಾಂಟ್ ಅಂತ ಏನಿತ್ತು, TSP ಅಂತ ಏನಿತ್ತು, ಅದರಲ್ಲಿ ಯೂನಿಯನ್ ಲೀಡರ್ ಆಗಿರ್ತಾರೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಭೇಟಿ ಆಗ್ತಾರೆ. ಏನು ರೀ ನಿಮ್ಮ ಹೆಸರು ಅಂದಾಗ, ಸರ್ ಈ ಥರ ಕೆ ಗುರುಸಾಬ್ ಅಂತ ಹೇಳ್ತಾರೆ. ಆಯಿತು ಬಂದು ನಿಂತ್ಕೋಬೋದಲ್ಲ ನೀವು ಎಲೆಕ್ಷನ್ಗೆ ಅಂತಾರೆ. ಅವರಿಗೆ ಶಾಕ್ ಆಗುತ್ತೆ. ನಾನು ಹೆಂಗೆ ಸರ್ ನಿಲ್ಲಕ್ಕಾಗತ್ತೆ ಅಂದಾಗ, ನೀವೇ ಯಾಕಂತ ನೀವೇ ಯಾಕೆ ಆಗಬಾರ್ದು ಅಂತೇಳಿ ದೇವ್ರ ಜೊತೆ ಒಂದು ಭಾಳ ಲೆಜೆಂಡ್ರಿ ಭಾಳ ಎಲ್ಲರ ಬಗ್ಗೆನೇ ಕೇಳ್ತೀವಿ. ಹಾಗೆ ಗೆಲ್ತಾರೆ ಅವರು 1978ರಲ್ಲಿ. ಇದನ್ನು ನೋಡಿದಾಗ ನನಗೆ ದಾವಣಗೆರೆ ನೆನಪಾಗುತ್ತೆ. ಸುಮ್ಮನೆ ಅದೊಂದು ಈ ಆಗಿನ ರಾಜಕಾರಣ ಆಗ ಏನು ಹೇಳ್ತಾರೆ, 78ರ ಆ ಕಾಲದ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಇತ್ತು, ಈಗ ಬೇರೆ ಇದೆ. ಏನೇ ಇರಲಿ, ಕೊನೆಗೆ ಉಳ್ಕೊಳ್ಳೋದು ರಾಜಕೀಯ ಇಚ್ಛಾಶಕ್ತಿ. ಹೌದು, ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರಿಗೆ ಅಥವಾ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥವ್ರಿಗೆ ಈ ಥರದ ಸಣ್ಣ ಜಾತಿಯಿಂದ ನಾನು ಗೆಲ್ಸ್ಕೊಂಬರ್ಬೇಕು, ಅವ್ರಿಗೊಂದು ಚಲನಶೀಲತೆ ತಂದುಕೊಡ್ಬೇಕು, ಅಟ್ಲೀಸ್ಟ್ ರಾಜಕೀಯ ಚಲನಶೀಲತೆ ತಂದುಕೊಡ್ಬೇಕು ಅನ್ನೋದು ಬರದೇ ಹೋದರೆ ನೂರಾರು ದಾವಣಗೆರೆಗಳು ಕೂಡ ಕರ್ನಾಟಕದಲ್ಲಿ ಆಗ್ತವೆ. ಅದು 70ರ ದಶಕ ಆದರೂ ಅಷ್ಟೇ, 21ನೇ ಶತಮಾನದ ಆದರೂ ಅಷ್ಟೇ. ಅದಕ್ಕೋಸ್ಕರ ಹೇಳಿದೆ, ಗುರುಸಾಬ್ ಆಗ್ತಾರೆ, MLA ಆಗ್ತಾರೆ, ಆಮೇಲೆ ಮತ್ತೆ ಆಗಲ್ಲ, ಅದು ಬೇರೆ ಪ್ರಶ್ನೆ. ಎರಡನೇ ರಾಜಕಾರಣ, ಯಾಕಂದರೆ ಒಂದು ಕಡೆಗೆ ಜಾಫರ್ ಶರೀಫ್ ಇದ್ದಾರೆ. ಮುಸ್ಲಿಮ್ ಅವರ ಒಂದು ಹೈರಾರ್ಕಿ ತೆಗೆದ್ರೆ ಅವರು ಮೇಲ್ಮಟ್ಟದಲ್ಲಿರುವಂಥವ್ರು, ಇವರು ಕೆಳಮಟ್ಟದಲ್ಲಿರುವಂಥವ್ರು. ಒಂದು ಕಡೆ ಜಾಫರ್ ಶರೀಫ್ ಥರದಂಥ ಪ್ರಭಾವಶಾಲಿ ನಾಯಕರು ಹೈಕಮಾಂಡಿಂಗ್ ಹತ್ರ, ಇನ್ನೊಂದು ಕಡೆಗೆ ಗುರುಸಾಬ್ ಥರದವ್ರು ಇದ್ದರು 70ರ ದಶಕದಲ್ಲಿ. ಮತ್ತೊಬ್ಬರು ನೀವು ನೋಡಬೇಕಾಗಿರೋದು ಅಬ್ದುಲ್ ನಜೀರ್ ಸಾಬು. ಅವರು ಕಾಂಗ್ರೆಸ್ನಲ್ಲಿದ್ದರು. ಕೆ ನಾಗರತ್ನಮರ ಥರ ಬ್ಲೂ ಹೆಡ್ ಬಾಯ್ ಥರ ಬೆಳೆದ್ರು. ಅವರು ತಳಮಟ್ಟದಿಂದ ಬಂದರು, ಬ್ಲಾಕ್ ಕಾಂಗ್ರೆಸ್ ಲೀಡರ್ ಆದರು, ಮುನ್ಸಿಪಲ್ ಅಧ್ಯಕ್ಷರಾದರು, ಆಮೇಲೆ MLCನ ಆದರು, ಆಮೇಲೆ ಕ್ರಾಂತಿರಂಗಕ್ಕೆ ಸೇರಿಕೊಂಡು ಆ ಕಡೆ ಶಿಫ್ಟ್ ಆದರು. ಮೂರನೇ ನಾಯಕ ನಜೀರ್ ಸಾಬ್ ಸಹ ಜಾಫರ್ ಶರೀಫ್ ಥರ ದೊಡ್ಡ ಪ್ರಭಾವಶಾಲಿ ನಾಯಕರು ಅಲ್ಲ, ಅವರಷ್ಟು. ಆದರೆ ನೀರ್ ಸಾಬ್ ಅಂತ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿ ಆಮೇಲೆ ಬೆಳೆದರು. ಆದರೆ ಗುರುಸಾಬ್ ಥರ ಅನಾಮಿಕರು ಅಲ್ಲ. ಅವರೊಬ್ಬ ದಕ್ಷತೆಯಿಂದ ಪಂಚಾಯತ್ ರಾಜ್ ಇಲಾಖೆಯನ್ನು ಅಲ್ಲಿವರು ಪಂಚಾಯತ್ ರಾಜ್ ಇಲಾಖೆಗೆ ಬೇಡಿಕೆನೂ ಇರಲಿಲ್ಲ, ಅದಕ್ಕೊಂದು ಐಡೆಂಟಿಟಿನೂ ಇಲ್ಲದಿದ್ದಂಥ ಇಲಾಖೆಯನ್ನು ತೊಗೊಂಡು ಅದನ್ನು ಮತ್ತೊಂದು ಲೆವೆಲಿಗೆ ತೊಗೊಂಡೋಗಿ ಪಂಚಾಯತ್ ರಾಜ್ ವ್ಯವಸ್ಥೆ ತೊಗೊಂಬಂದು, ಆ ರೆಫರೆನ್ಸಲ್ಲಿ ರಾಜೀವ್ ಗಾಂಧಿ ಹೊಸ ಪಂಚಾಯತ್ ರಾಜ್ 1992ರಲ್ಲಿ 73ನೇ ತಿದ್ದುಪಡಿ ಆಗೋ ಹಂತಕ್ಕೆ ಕಾರಣ ಆಗಿತ್ತು ನಜೀರ್ ಸಾಬ್ ಅವರ ಕೆಲಸ. ಇದು 70ರ ದಶಕದ 3 ರಾಜಕಾರಣಿಗಳು ನೋಡ್ಬೋದು. ಅದನ್ನು ಅದೇ ಸಂದರ್ಭದಲ್ಲಿ ಈಗಿನ ಕಾಲದ ಸುಮ್ಮನೆ 3 ರಾಜಕಾರಣಿಗಳು ನೋಡಿ, ಒಬ್ಬರು ಜಮೀರ್ ಅಹಮದ್ ಇದ್ದಾರೆ. ಅಲ್ಲ, ಬಟ್ ನನಗೆ ಇನ್ನೊಬ್ಬರನ್ನ ಉಲ್ಲೇಖ ಮಾಡಲೇಬೇಕು ಅಂತ ಅನಿಸುತ್ತೆ, ಅದು ಅಜೀಜ್ ಸೇಠು. ಯಾಕೆಂದರೆ ಒಂದು ಭಾಳ ಸೋಷಲಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದು ಕಾಂಗ್ರೆಸ್ನಲ್ಲಿದ್ದು ಭಾಳ ಲಿಬ್ರಲ್ ಆಗಿದ್ದು, ಪಕ್ಷಾತೀತವಾಗಿ ಮೆಚ್ಚುಗೆಯನ್ನು ಗಳಿಸಿ ಈ ಥರದ್ದೆಲ್ಲ ಮಾಡಿದಂಥ ರಾಜಕಾರಣ ಅವ್ರು ಮಾಡಿದ್ದು ಆ ಕಾರಣಕ್ಕೋಸ್ಕರ. ಅಜೀಜ್ ಸೇಠ್ ನಾನು ಯಾಕೆ ತೊಗೊಳ್ಳಿಲ್ಲ ಅಂತಂದರೆ ಅವರು ಮೈಸೂರು ಬಿಟ್ಟು ಬೆಳಿಲಿಲ್ಲ. ಸೇಮ್ ಈಗ ಅವ್ರ ತನ್ವೀರ್ ಸೇಠ್ ಇನ್ನೂ ಕಡಿಮೆ. ಅಜೀಜ್ ಸೇಠ್ ಕೂಡ ಅಜೀಜ್ ಸೇಠ್ ಅದನ್ನು ನಾವು ಆ ಕಾಲದಲ್ಲಿ ವಿದ್ಯಾರ್ಥಿ ಸಂಘಟನೆ ಗುರುತಿದ್ದು NR ಮೊಹಲ್ಲಾ ಬೀಡಿ ಸೇರ್ತಿದ್ರು, ಇಲ್ಲ ಸಿಗರೇಟ್ ಸೇರ್ತಾ ಇದ್ರು. ಅಂತೂ ಒಂದು ಬಹಳ ಖಡಕ್ ಆದಂಥ ವ್ಯಕ್ತಿ ಆ ಥರದ್ದು. ಆದರೆ ಅವ್ರು ಕರ್ನಾಟಕ ರಾಜಕಾರಣಕ್ಕೂ ಬೆಳಿಲಿಲ್ಲ. ಅವರು ನಮ್ಮ ಥರ ಗೂಡು ಸಾಬ್ ಥರ ಅವರು ಹೊಸಪೇಟೆಗೆ ಹೆಂಗೆ ಗೂಡು ಸಾಬ್ ಇದ್ರು, ಬಟ್ ಅದಕ್ಕಿಂತ ಪ್ರಭಾವಶಾಲಿ, ಬಿಕಾಸ್ ಈಸ್ ಇನ್ ದ ಓಲ್ಡ್ ಮೈಸೂರು. ಬಟ್ ಇವ್ರು ಯಾರೂ ಗೂಡು ಸಾಬ್ರಿಗೆ ಬಿಟ್ಬಿಡಿ, ನಾನು ಉದ್ದೇಶಪೂರ್ವಕವಾಗಿ ಅವ್ರ ಹೆಸರು ಹೇಳಿದೆ. ಇವ್ರು ಯಾರೂ ಮುಸ್ಲಿಂ ಸಮುದಾಯದ ಒಂದು ರಾಜಕಾರಣಕ್ಕೆ ಬೆಳಿಲೇ ಇಲ್ಲ. ತಮ್ಮ ಸಮುದಾಯದನ್ನು ಬೆಳೆಸಬೇಕು, ಮುಸ್ಲಿಂ ರಾಜಕಾರಣವನ್ನು ಬೆಳೆಸಬೇಕು, ಅಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಬೆಳೆಸಬೇಕು, ಅವರೆಲ್ಲ ಒಂದು ಸಬಲೀಕರಣ ಪ್ರಾತಿನಿಧ್ಯ ತರಬೇಕಂತ ಯಾರೂ ಕೆಲಸ ಮಾಡಲಿಲ್ಲ. ನಾವು ನಜೀರ್ ಸಾಬ್ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಸಾಧ್ಯ. ಯಾಕೆ ನಜೀರ್ ಸಾಬು ಒಬ್ಬ ಜನನಾಯಕವಾಗಿ ಬೆಳೀಲಿಲ್ಲ. ಅವರು MLC ಆಗ್ತಾನೆ ಬರ್ತಾ ಹೋದರು. ಅವರು ತಮ್ಮನ್ನು ತಾವು ಸೀಮಿತಗೊಳಿಸ್ಕೊಂಡಿದ್ದ ಕೊನೆಗೂ ಪಂಚಾಯತ್ ರಾಜ್ ಇಲಾಖೆ ಮತ್ತು ಒಳ್ಳೆ ಆಡಳಿತ ನಿಲ್ಲಿಸ್ಕೊಂಡ್ರು. ಹೀಗಾಗಿ ಅವರಿಂದ ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ. ಅಜೀಜ್ ಸೇಠ್ ಹೆಸರು ಹೇಳಿದ್ರು ನಿಜ. ಅಜೀಜ್ ಸೇಠಿಗೆ ಒಂದು ಆ ಕಾರ್ಯಕ್ಷಮತೆ ಇತ್ತು, ಆ ಗ್ರಿಪ್ ಇತ್ತು, ಆ ಹಿಡಿತಾ ಇತ್ತು, ಕ್ಷೇತ್ರದ ಮೇಲೆ ಹಿಡಿತಾ ಇತ್ತು, ಸಮುದಾಯದ ಮೇಲೆ ಹಿಡಿತಾ ಇತ್ತು. ಅದೊಂದು ವ್ಯಕ್ತಿತ್ವ ಇತ್ತು, ಅದರ ಧಾಡಸಿ ವ್ಯಕ್ತಿತ್ವ ಅದು ಅಲ್ವಾ. ಯಾರಿಗೂ ಭಕ್ತಿರ್ಲಿಲ್ಲ ಅವರು. ಹೈಕಮಾಂಡ್ ಆ ಕಾಲದ ಸ್ಟ್ರಾಂಗ್ ಹೈಕಮಾಂಡ್ ಕೂಡ ಇಕೊಂಡು ನಾಟ್ ಕೇರ್ಡ್. ಅವ್ರ ಕೈಲೂ ಒಂದು ಮುಸ್ಲಿಂ ಸಮುದಾಯವನ್ನು ಬೆಳೆಸೋಕ್ಕಾಗಲಿಲ್ಲ. ಫೇಲ್ಡ್. ಈಗಿನ ವಿಷಯಕ್ಕೆ ಬಂದ್ಬಿಡಿ. ಜಾಫರ್ ಶರೀಫ್ದನ್ನು ಮುಗಿಸ್ಬೇಡಿ. ಯಾಕಂದರೆ ಜಾಫರ್ ಶರೀಫ್ನ ಎಲ್ಲರೂ ಹೊಗಳ್ತಾರೆ, ದಕ್ಷ ರಾಜಕಾರಣಿ. ಬಟ್ ಫೇಲ್ಡ್. ಒಬ್ಬ ಮುಸ್ಲಿಂ ರಾಜಕಾರಣ ಬೆಳೆಸಲಿಲ್ಲ. ಕೊನೆಗೂ ತನ್ನ ಮೊಮ್ಮಗನ್ನ, ತಮ್ಮ ಅಳಿಯನ್ನೇ ಬೆಳೆಸಿದರು. ಸೈಯದ್ ಯಾಸೀನ್ಗೆ ಹೋಗ್ಬಿಟ್ಟು ರಾಯಚೂರಲ್ಲಿ ಸತತವಾಗಿ 2003ರಿಂದ ಸತತವಾಗಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸ್ತಾ ಹೋದರು. ಕೊನೆಗೂ 2023ರಲ್ಲಿ ಅಳಿಯನ ಪರವಾಗಿ ಲಾಬಿ ಮಾಡೋಕ್ಕೆ ಹೋದರು. ಕೊನೆಗೂ ಅಳಿಯರು ಕೊಡದೆ ಹೋದರೆ ಕಾಂಗ್ರೆಸ್ಸೇ ಬಿಡ್ತಿತ್ತು ತಮ್ಮ ಇಳಿ ವಯಸ್ಸಲ್ಲಿ.
ಅಂದರೆ ನಾನು ಹೇಳ್ತಿರೋದು ಆ ಕಾಲಘಟ್ಟದಲ್ಲಿನೂ ಮುಸ್ಲಿಮರ ಪರವಾಗಿ ರಾಜಕಾರಣಿಗಳು ಯಾರೂ ಕೆಲಸ ಮಾಡಲಿಲ್ಲ. ಜಾಫರ್ ಶರೀಫ್ ಅಂತ ಪ್ರಭಾವಶಾಲಿ ವ್ಯಕ್ತಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ನದೀರ್ ಸಾಬ್ ಅಂತ ಮಹಾನ್ ನಂಬಿಕೆ ನಾವು ನಂಬಿರುವಂಥ ಮತ್ತು ಪ್ರಾಮಾಣಿಕ ವ್ಯಕ್ತಿ ಕೂಡ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಅದು ಆ ಕಾಲದ್ದು. ಇನ್ನು ಈ ಕಾಲಕ್ಕೆ ಬಂದರೆ ಜಮೀರ್ ಅಹಮದನ್ನು ನೋಡ್ಬೋದು ನಾವು, ಒಬ್ಬರು ಜಮೀರ್ ಅಹಮದ್ದು, ಇನ್ನೊಬ್ಬರು ನೀವು UT ಖಾದರ್ ನೋಡ್ಬೋದು, ಇನ್ನೊಂದು ಕಡೆಗೆ ಯಾರು ನಸೀರ್ ಅಹಮದ್ ಕೋಲಾರದಿಂದ ಬಂದಿದ್ದಾರೆ, ಅವ್ರು ನೋಡ್ಬೋದು. ಅನೇಕರಿದ್ದಾರೆ ಈ ಸಲ. ಇಲ್ಲಿ ರಿಜ್ವಾನ್ ಅಹಮದ್ ಇದ್ದಾರೆ, ಈ ರಿಜ್ವಾನ್ ಶಿವಾಜಿನಗರದಿಂದ ಇದ್ದಾರೆ. ಆಮೇಲೆ ಇನ್ನೂ ಅನೇಕರು ಬೆಳೀತಿದ್ದಾರೆ. ಆ ಕಾಲಕ್ಕಿಂತ ಈ ಕಾಲಕ್ಕೆ ಇಂತಹ ಒಂದು ಅಡ್ವರ್ಸ್ ಕಾಲ ಇದು, ಮುಸ್ಲಿಮರಿಗೆ ಅತ್ಯಂತ ಕೇಡುಗಾಲ ಅಂತ ಹೇಳ್ಬೋದು. ಅವ್ರನ್ನ ಸಂಪೂರ್ಣವಾಗಿ ತುಳಿತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ದಾಳಿ ಮಾಡ್ತಿದ್ದಾಗ ಮುಸ್ಲಿಂ ರಾಜಕಾರಣಿ ಈ ಕಾರಣಕ್ಕೆ ಬೆಳೀತಾ ಇದ್ದಾರೆ ಕಂಪೇರಿಟಿವ್ಲಿ. ಅವರು ಕೂಡ ಯಾವುದೇ ರೀತಿಯಲ್ಲಿ ಮುಸ್ಲಿಂ ರಾಜಕಾರಣಕ್ಕೆ ಸಹಾಯ ಮಾಡಿದ್ದನ್ನು ನಾವು ನೋಡಲಿಲ್ಲ. ಜಮೀರ್ ಅಹಮದ್ ರಾಜಕಾರಣ ನೋಡಿ, ಅವ್ರದ್ದೊಂದು ಕ್ಷೇತ್ರ ಇದೆ, ಕ್ಷೇತ್ರದಲ್ಲಿ ಅವರು ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದಾರೆ. ಹಿ ಈಸ್ ಫೇಮಸ್ ಫಾರ್ ದ ರಾಬಿನ್ ಹುಡ್, ಒಂದು ರಾಬಿನ್ ಹುಡ್ ಕ್ಯಾರೆಕ್ಟರ್ ಅವ್ರದ್ದು. ಬಡವರಿಗೆ ಮದುವೆ ಆಗಲಿಲ್ಲ, ಮದುವೆ ಮಾಡಿಸೋದು, ಸ್ಕೂಲಿಗೆ ಕಳಿಸಲಿಲ್ಲ, ಸ್ಕೂಲಿಗೆ ಕಳಿಸೋದು. ಅಂದರೆ ಈ ವೆಲ್ಪ್ ಕಷ್ಟದಲ್ಲಿ ಕೆಲಸ ಮಾಡಿಕೊಡ್ತಾರೆ. ಬಟ್ ಅದರ ಆಚೆಗೆ ಮುಸ್ಲಿಮರು ಬೆಳಿಬೇಕಲ್ಲ. ಇವತ್ತು ಚಾಮರಾಜಪೇಟೆಯಲ್ಲಿರುವಂಥ ಮುಸ್ಲಿಂ ಯುವಕರ ಸ್ಥಿತಿ ಭಾಳ ಕರುಣಾಜನಕವಾಗಿದೆ. ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಉದ್ಯೋಗವಿಲ್ಲ, ಬಹಳ ಅತ್ಯಂತ ಆರ್ಥಿಕವಾಗಿ ದುರ್ಬಲ ಸ್ಥಿತಿಯಲ್ಲಿದ್ದಾರೆ. ಇದು ಜಮೀರ್ ಅಹಮದ್ ಅವರ ಜವಾಬ್ದಾರಿ ಆಗಿತ್ತಲ್ವ, ಮಾಡಲಿಲ್ಲ. UT ಖಾದರ್ ಮತ್ತೊಬ್ಬ ಪ್ರಭಾವಶಾಲಿ ನಾಯಕರು, ಅವರು ಇಡೀ ದಕ್ಷಿಣ ಕನ್ನಡದಲ್ಲೇ ಪ್ರಭಾವಶಾಲಿ ನಾಯಕರಾಗಿದ್ದರು. ಅಲ್ಲಿ ಮುಸ್ಲಿಮರು ಇಡೀ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಬ್ಯಾರಿಗಳು, ಬಿಕಾಸ್ ಆಫ್ ದ ಆರ್ಥಿಕ ಸಬಲೀಕರಣದ ಕಾರಣಕ್ಕೆ ಮತ್ತು ಅವರಲ್ಲಿರುವಂಥ ಒಂದು ಕ್ಯಾಸ್ಟ್ ಸಬಲೀಕರಣದ ಕಾರಣಕ್ಕೆ RSSಗೆ ಮುಖಾಮುಖಿ ಮಾಡ್ತಾರೆ. ಅವರೊಬ್ಬರೇ ಮುಸ್ಲಿಂ, ಇಡೀ ಕರ್ನಾಟಕದ ಮುಸ್ಲಿಮರು ತೊಗೊಂಡ್ರೆ ಅವರಿಗೂ ಸಪೋರ್ಟ್ ಮಾಡ್ತಿಲ್ಲ UT ಖಾದರ್. ಪ್ಲಸ್ಸು ಒಂದು BJP ಕಡೆಗೆ ಮೃದು ಹಿಂದುತ್ವ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪಗಳು ಬರ್ತಾ ಇದ್ದಾವೆ, ದೊಡ್ಡ ಮಟ್ಟದಲ್ಲಿ ಆರೋಪ ಇದೆ. ಅವರು ಯಾರನ್ನು ಬೆಳೆಸ್ತಾ ಇಲ್ಲ. ಇದು UT ಖಾದರ್ ಕತೆ. ಇನ್ನೊಬ್ಬರು ಕೋಲಾರದಿಂದ ಬಂದಂತಹ ನಾಸೀರ್ ಅಹಮದ್ MLC ಆಗಿದ್ದಾರೆ. ಈಸ್ ವೆರಿ ಕ್ಲೋಸ್ ಟು ಚೀಫ್ ಮಿನಿಸ್ಟರ್, ಕಾರ್ಯದರ್ಶಿ ಆಗಿದ್ದಾರೆ. ಇತ್ತೀಚಿನಕ್ಕೆ 2 ವರ್ಷಗಳ ಒಂದು ಚೀಫ್ ಮಿನಿಸ್ಟರ್ ಅವರ ವಿಡಿಯೋಗಳು ನೋಡಿ ಪ್ರತಿ ಅವ್ರ ಪಕ್ಕದಲ್ಲಿ ಕಿವಿ ಕಚ್ಚು ಹತ್ತಿರದಲ್ಲಿ ನಾಸೀರ್ ಅಹಮದ್ ಕೂತಿರ್ತಾರೆ. ಆದರೆ ಕೋಲಾರದ ಮುಸ್ಲಿಮರಿಗೆ ಏನಾದರೂ ಮಾಡಿದಾರ? ಏನು ಶೈಕ್ಷಣಿಕವಾಗಿ ಮಾಡಲಿಲ್ಲ, ಆರ್ಥಿಕವಾಗಿ ಮಾಡಲಿಲ್ಲ. ಆಮೇಲೆ ಮುಸ್ಲಿಮರ ಒಂದು ಶಕ್ತಿ ಏನಿದೆ ಅವ್ರದ್ದು, ಇದೆಲ್ಲ ಆರ್ಟಿಷನ್ ಕಮ್ಯುನಿಟಿ, ಅವರೆಲ್ಲ ಕುಶಲಕರ್ಮಿಗಳವರು. ಅವ್ರಿಗೆ ಒಂದು ಇಂಡಸ್ಟ್ರಿಯಲೈಸೇಷನ್ ಮಾಡಲಿಲ್ಲ, ಅವರಿಗೆ ಎಂಟ್ರಪ್ರಿನರ್ಶಿಪ್ ಕೊಡಿಸ್ಲಿಲ್ಲ, ಏನೂ ಮಾಡಲಿಲ್ವಲ್ಲ. ನಸೀರ್ ಅಹಮದ್ ಏನು ಬೇಕಾದ್ರೆ ನೋಡಿ, ನಸೀರ್ ಅಹಮದ್ ಅವರ ಟರ್ಮ್ ಮುಗಿತಾ ಬಂದರೆ ಮರಳಿ ತನ್ನನ್ನು ಪುನರಾಯ್ಕೆಗೆ ಅವ್ರು ಹೋರಾಡ್ತಾರೆ ಹೊರತಾಗಿ ಮುಗಿತಿದೆ ಅವ್ರದ್ದು ನೋಡಿ. ಬೇಕಾದ್ರೆ ನಾನು ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಲ್ಲ, ಮತ್ತೆ ತನ್ನನ್ನು ಯಾಕೆ ಪುನರಾಯ್ಕೆ ಮಾಡಬಾರ್ದಂತ ಮಾತಾಡ್ತಾರೆ ಹೊರತಾಗಿ ಇಲ್ಲಿದ್ದಾರೆ ಸರ್ ಇಲ್ಲೊಬ್ಬ ಮತ್ತೊಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅವ್ರು ತರಲ್ಲ. ಓಕೆ, ಈಗ ನಾನು ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟೊತ್ತು ಹೇಳಿದ್ರಲ್ಲ ಈ ಮುಸ್ಲಿಂ ನಾಯಕತ್ವದ ವೈಫಲ್ಯದ ಬಗ್ಗೆ ಹೇಳಿದ್ರಲ್ಲ, ಅದರ ಪರಿಣಾಮವಾಗಿ ದಾವಣಗೆರೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀತಾ? ಟಿಕೆಟ್ ಖಂಡಿತವಾಗಿಯೂ ದಾವಣಗೆರೆ ವೈಫಲ್ಯವನ್ನು ನಾವು ಯಾವ ರೀತಿ ನೋಡ್ಬೇಕಂದ್ರೆ ಅದನ್ನೊಂದು ಸಮಗ್ರವಾಗಿ ನೋಡಬೇಕು. ಕೇವಲ ಮುಸ್ಲಿಂ ರಾಜಕಾರಣ ಕಾಂಗ್ರೆಸ್ಸು ಅಂತ ನೋಡೋಕ್ಕಾಗೋದಿಲ್ಲ. ಒಂದು ಭಾರತದಲ್ಲಿರುವಂಥ ಮುಸ್ಲಿಮರ ಸ್ಥಿತಿ ಅತ್ಯಂತ ಅಸಹಾಯಕರಾದಂಥ ಸ್ಥಿತಿ ಇದೆ. ಅವರು ಡಿಮ್ಯಾಂಡ್ ಮಾಡುವಂತಹ, ಸ್ಟೀರಿಂಗ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ. ಇವತ್ತು ಬಹಳ ಸಂಪೂರ್ಣವಾಗಿ ಗೋಡೆಗೆ ತಳ್ಳಲ್ಪಟ್ಬಿಟ್ಟಿದ್ದಾರೆ. ಅವರ ಮತ ಇಲ್ಲದೇ ನಾವು ಚುನಾವಣೆಗೆ ಬರ್ಬೋದೆನ್ನುವಂಥ ಒಂದು ನೆರೇಷನ್ ಕಟ್ಬಿಟ್ಟಿದೆ BJP MLA ಇಲ್ಲದೇ ನಾನು ಅಧಿಕಾರಕ್ಕೆ ಬರ್ಬೋದು, BJP MP ಇಲ್ಲದೇ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ನೆರೇಷನ್ ಕಟ್ಟಾಗ ಮುಸ್ಲಿಮರ ಸ್ಥಿತಿ ಇನ್ನೂ ಕಷ್ಟದ್ದಾಗಿಬಿಟ್ಟಿದೆ. ಅವ್ರ ಮೇಲೆ ದಾಳಿಗಳಾಗ್ತಿರೋದನ್ನು ನೋಡ್ತಾ ಇದ್ದೀವಿ, ನೈತಿಕ ಪೊಲೀಸ್ಗಿರಿ ಆಗ್ತಿರೋದು ನೋಡ್ತಾ ಇದ್ದೀವಿ. ಯಾವುದೇ ಸ್ವಾತಂತ್ರ್ಯ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವಿಲ್ಲ, ಬದುಕುವ ಸ್ವಾತಂತ್ರ್ಯ ಇಲ್ಲ, ಕಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಭಯದಿಂದ ಬದುಕ್ತಾ ಇದ್ದಾರೆ. ಅದು ಒಂದು ಕಾರಣ, ದಾವಣಗೆರೆಯ ಕಾರಣ. ಅದು ಒಂದು ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದರೂ ಸಹ, ಮತದಾರರ ಪ್ರಮಾಣ ಹೆಚ್ಚಿನ ಪ್ರಮಾಣದಿದ್ದರೂ ಸಹ ಅದನ್ನು ಕ್ಲೇಮ್ ಮಾಡೋದಕ್ಕೆ ದಿಟ್ಟತನವಾಗಿಯೂ ಮತ್ತೊಂದು ಅಥಾರಿಟಿಯನ್ನೇ ಕ್ಲೇಮ್ ಮಾಡೋಕ್ಕೆ ಸಾಧ್ಯ ಇದ್ದಿರುವಂಥದ್ದು BJP ಕಟ್ಟಿದಂತಹ, ಮುಸ್ಲಿಮರ ವಿರುದ್ಧ ಕಟ್ಟಿದಂಥ ಒಂದು ಕಲ್ಪಿಸಿದಂಥ ವಾತಾವರಣ. ಎರಡನೇದು ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವದ ಕೊರತೆ. ಜಮೀರ್ ಅಹಮದ್ ಅಂತವರು ಹೋಗಿ ಲಾಬಿ ಮಾಡ್ತಾರಂತ ನಾವು ಕಣ್ಣಿಗೆ ಕಾಣಿಸುತ್ತೆ. ಆದರೆ ಜಮೀರ್ ಅಹಮದ್ನವ್ರನ್ನ ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ಜಮೀರ್ ಅಹಮದ್ ಈಸ್ ನಾಟ್ ಎಟ್ ಆಲ್ ಎ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಫಾರ್ ಕ್ಯಾಂಪೇನಿಂಗ್ ಫಾರ್ ಮುಸ್ಲಿಂ ಅಂತ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ಹಿ ನೋಸ್ ವಾಟ್ ಇಸ್ ಜಮೀರ್ ಅಹಮದ್. ಅಲ್ಲ, ಆದರೆ ಜಮೀರ್ ಅಹಮದ್ ಖಾನ್ ಒಬ್ಬರೇ ಅಲ್ಲದೆ ಇಡೀ ಸಮುದಾಯದ ನಾಯಕರುಗಳು, ಎಲ್ಲ MLAಗಳು, ಎಲ್ಲ ಮಿನಿಸ್ಟ್ರುಗಳು, ಎಲ್ಲ MLCಗಳು, MP, ರಾಜ್ಯಸಭಾ MP ಇದ್ದಾರೆ ಒಬ್ಬರು, ಎಲ್ಲರೂ ಹೋಗಿ ಕೇಳಿದರೆ ಆಗ ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ,
ಅವ್ರ ಮಾತನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬರ್ತಿತ್ತಲ್ವ? ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ನಾನು ಇದುವರೆಗೆ ಉದಾಹರಣೆ ಕೊಟ್ಟಿದ್ದೇನು ಅಂದರೆ, ತಮ್ಮ ಸಮುದಾಯಕ್ಕೆ ಏನೂ ಮಾಡಿದವರು ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿ ಪರವಾಗಿ ಯಾತಕ್ಕೆ ಕ್ಯಾಂಪೇನ್ ಮಾಡ್ತಾರೆ? ಅವರ ಒಂದು ರಾಜಕಾರಣದಲ್ಲಿ ಅದು ಇಲ್ಲವೇ ಇಲ್ಲ. ಸಮುದಾಯದ ಪರವಾಗಿ ಕೆಲಸ ಮಾಡಬೇಕು, ಸಮುದಾಯದ ಪ್ರಾತಿನಿಧ್ಯಕ್ಕೋಸ್ಕರ, ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಕರ್ನಾಟಕದ ಮುಸ್ಲಿಂ ರಾಜಕಾರಣದಲ್ಲಿ ಬರಲೇ ಇಲ್ಲ ಅಂತಾನೆ. ಈಗ ನೋಡಿ, 9 ಜನ ಶಾಸಕರಿದ್ದಾರೆ ಮುಸ್ಲಿಮರು. ಈಗ ಇನ್ನೊಂದು ಹೇಳ್ಬಿಡ್ತೀನಿ. ಅಲ್ಲಲ್ಲ, ನಾನು ಹೇಳ್ತೇನೆ ಒಂದೇ ಒಂದು ವಿಷಯ. 9 ಜನ ಇದ್ದಾರಲ್ವಾ, ದಾವಣಗೆರೆ ಕೊಟ್ಟು ಗೆದ್ದು 10 ಜನ ಆಗಿದ್ರೆ ಅವ್ರ ಬಾರ್ಗೇನಿಂಗ್ ಪವರೇ ಜಾಸ್ತಿ ಆಗ್ತಿತ್ತಲ್ಲ. ಅವ್ರಿಗೆ ಬೇಕಾಗಿಲ್ಲ ಅಂತ ನಾನು ಹೇಳ್ತಿರೋದು. ಅವರಿಗೆ ತಾವು ಒಂದು ಮುಸ್ಲಿಂ ಒಂದು ಸಮುದಾಯವಾಗಿ ನಾವು ಪ್ರಾತಿನಿಧ್ಯ ಕೇಳಬೇಕು ಅಂತ ಅವರಲ್ಲಿ ಇಲ್ಲವೇ ಅಂತ ನಾನು ಹೇಳ್ತಿರೋ. ಓಕೆ, ಯಾವ ಮುಸ್ಲಿಂ ಶಾಸಕರ ಉದಾಹರಣೆ ತೊಗೊಳ್ಳಿ, ನೀವು ಒಂದು 2 ಹೆಸರು ಕೊಡಿ. ಇಂಥ ಮುಸ್ಲಿಂ ಶಾಸಕರ ಬಗ್ಗೆ ನಾವು ಮಾತಾಡ್ಬೋದು ಅನ್ನುವಂಥದ್ದಕ್ಕೆ 2 ಹೆಸರು ಕೇಳಿ. ನಾವು ರೋಷನ್ ಬೇಗ್ ಬಗ್ಗೆ ಮಾತಾಡೋ ಕಾಲ ಹೋಯ್ತು. ಈಗ ರೋಷನ್ ಬೇಗ್ ಕಾಲನೂ ಮುಗಿದೋಗಿದೆ. ಈಗಿರುವಂಥವ್ರಿಗೆ ಏನಿದೆ, 9 ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಏನಕ್ಕೆ ಅವರಿಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕಾಂಗ್ರೆಸ್ನಲ್ಲೂ ಮಾತಾಡೋಕ್ಕಾಗಲಿಲ್ಲ ಅಂತಂದಲ್ಲಿ ಇವ್ರು ಎಲ್ಲಿ ಮಾತಾಡ್ತಾರೆ? ಇನ್ನು ಮುಸ್ಲಿಮರ ಸ್ವತಂತ್ರ ರಾಜಕಾರಣವನ್ನು ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮುಸ್ಲಿಮರ ಸ್ವತಂತ್ರ ರಾಜಕಾರಣವನ್ನು ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಕೊನೆಗೂ ಆ ಪೈಲ್ವಾನ್ ಅನ್ನುವಂಥ ಕ್ಯಾಂಡಿಡೇಟ್ ನಿಂತ್ಕೊಂಡ್ರು, ಬಂಡಾಯ ಮಾಡೋಕ್ಕೆ ಹಂತಕ್ಕೆ ಹೋದ್ರು. ಕೊನೆಗೂ ಅವ್ರನ್ನ ವಾಪಸ್ ತರಿಸಿದ್ರು. ಕೊನೆಗೂ ಅವರು ವಾಪಸ್ ತರಿಸಿಲ್ಲ, ಸ್ಪರ್ಧೆಯಿಂದ ತಟಸ್ಥವಾಗಿರೋ ಥರ ನೋಡ್ಕೊಂಡ್ರು. ಕೊನೆಗೂ ಏನಾಯಿತು, ಇಡೀ ಮುಸ್ಲಿಂ ಏನು ದೊಡ್ಡ ನಾಯಕತ್ವ ಇತ್ತು, ಪ್ರಭಾವಶಾಲಿ ನಾಯಕರಿದ್ದರು, ಅವರನ್ನು ಒಂದು ರೀತಿಯಲ್ಲಿ ಕೇಂದ್ರವಾಗಿ ಮಾಡಿ ಸೋತರು ನೀನೇ ಕಾರಣ, ಗೆದ್ದರು ನೀನೇ ಕಾರಣ ಎನ್ನುವಂಥ ಹಂತಕ್ಕೆ ನಿಲ್ಲಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮುಸ್ಲಿಮರು ಕಾರಣ ಆಗ್ತಾರೆ, ಗೆದ್ದರೆ ಗೊತ್ತಿಲ್ಲ, ಆ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಗೆದ್ರೆ ಬೇರೆಯವರು ನಮ್ಮಿಂದ ಅಂತ ಕ್ಲೇಮ್ ಮಾಡ್ಕೋಬಹುದು, ಆದರೆ ಗೆದ್ದರೂ ಕೂಡ ಮುಸ್ಲಿಮರ ಕಾರಣಕ್ಕೆ ಪ್ರಶ್ನೆ ಅಂದರೆ ಕೊನೆಗೂ ಮುಸ್ಲಿಮರು ಎಲ್ಲಿಗೆ ಬಂದು ನಿಲ್ತಾರೆ? ಮತ ಬ್ಯಾಂಕ್ ರಾಜಕಾರಣಕ್ಕೆ ಅಷ್ಟೇ. ಗೆಲ್ಲಿಸ್ಬೇಕು, ಓಟ್ ಹಾಕಿ, ಸೋಲಿಸ್ಬೇಕು, ಓಟ್ ಹಾಕಿ. ಇನ್ನೊಬ್ರು ಇದ್ದಾರೆ ನೋಡಿ, ಹಿರಿಯ ರಾಜಕಾರಣಿ ರೆಹಮಾನ್ ಖಾನ್. ಅವ್ರನ್ನ ಮರ್ತೇ ಬಿಟ್ವಿ ನಾವು. ಆಲಮೀನ್ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರವರು. ಈಸ್ ಅ ಪವರ್ಫುಲ್ ಮನಿ. ಅದು ಕೇಂದ್ರದಲ್ಲಿ ಡೆಪ್ಯೂಟಿ ಸ್ಪೀಕರ್. ನೀವು ನಾವು ಮರ್ತೇ ಬಿಟ್ವಿ ಅಂದ್ರಲ್ಲ. ಅಲ್ಲಲ್ಲ, ಅವ್ರು ಅಲ್ಲ, ಯಾವುದೇ ರಾಜಕಾರಣಿನ ಜನ ಯಾಕೆ ನೆನಪಿಸ್ಕೋತಾರೆ ಅಂದರೆ ಅವ್ರು ಕೆಲಸ ಮಾಡಿದ್ರೆ ನೆನಪಿಸ್ಕೋತಾರೆ. ಏನೂ ಕೆಲಸ ಮಾಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅವರು ಆ ಇತಿಹಾಸ ಪೂರ್ತಿ. ಯಾಕೆ ರೆಹಮಾನ್ ಖಾನ್ ಹೈಕಮಾಂಡ್ ಕ್ಲೋಸ್ ಅಲ್ವಾ? ಯಾಕೆ ಮಾತಾಡಬಾರ್ದು? ಜಮೀರ್ ಅಹಮದ್ ಕೇಂದ್ರ ಮಂತ್ರಿ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂಥವ್ರು, ದೊಡ್ಡ ವೆರಿ ಪವರ್ಫುಲ್ ಪರ್ಸನ್. ಏನು ಮಾತಾಡ್ತಾ ಇದ್ದಾರೆ? ಇಡೀ ಮುಸ್ಲಿಂ ರಾಜಕಾರಣ ಭಾರತದಲ್ಲಿರೋ, ಕರ್ನಾಟಕದಲ್ಲಿರುವಂಥ ಮುಸ್ಲಿಮರಿಗೆ ಎಲ್ಲ ರೀತಿಯ ಅನ್ಯಾಯಗಳನ್ನು ಮಾಡಿದೆ, ಸಂಪೂರ್ಣವಾದಂಥ ಅನ್ಯಾಯಗಳನ್ನು ಮಾಡಿದೆ. ಕ್ಯಾಂಡಿಡೇಟ್ಗಳ ಬಗ್ಗೆ ಆಗಲಿ, ತಳಮಟ್ಟದಿಂದ ಕಟ್ಟೋದ್ರ ಬಗ್ಗೆ ಆಗಲಿ ಯಾರೂ ಮಾತಾಡ್ತಾ ಇಲ್ಲ. ಇಡೀ ಒಂದು ತಬ್ಬಲಿತನ ಅನುಭವಿಸ್ತಿರುವಂಥ ಸಮುದಾಯ ಮುಸ್ಲಿಮ್ಸ್. ಆಮೇಲೆ ಇನ್ನು ನೋಡಿ, ಹೋಗಲಿ ಈ ರಾಜಕಾರಣಿಗಳು ಬಂದರೆ ಹೋಗಿ ಆ ಮುಸ್ಲಿಂ ಸಮುದಾಯದ ಸ್ಥಳೀಯ ನಾಯಕರು ಇರ್ತಾರಲ್ಲ, ಅವರೇನಾದರೂ ಹೋಗಿ ಕೇಳ್ತಾರ, ನಮಗೆ ಶಿಕ್ಷಣ ಬೇಕು, ನಮಗೆ ಈ ರೀತಿಯ ವ್ಯವಸ್ಥೆ ಬೇಕು, ಸಾಮಾಜಿಕನೇ ಅದನ್ನು ಕೇಳೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಈಗ ಮ್ಯಾಕ್ಸಿಮಮ್ಮು ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಹೊರತಾಗಿ ಅದರಾಚೆಗೆ ಇನ್ಯಾವುದೇ ರೀತಿಯಂಥ ಒಂದು ಒತ್ತಾಯ ಕೂಡ ಮಾಡಲಾರದ ಸ್ಥಿತಿಯಲ್ಲಿ ಮುಸ್ಲಿಯ ಸ್ಥಳೀಯ ನಾಯಕತ್ವಗಳಿದ್ದಾವೆ. ಸಣ್ಣ ನಾಯಕತ್ವಗಳು ಇದ್ದೇ ಇರ್ತಾರಲ್ವ, ಅವರೂ ಸಹ ಮುಸ್ಲಿಮರ ಶಿಕ್ಷಣ, ಮುಸ್ಲಿಮರ ಆರೋಗ್ಯ, ಮುಸ್ಲಿಮರ ಸಾಮಾಜಿಕ ನ್ಯಾಯ, ಮುಸ್ಲಿಮರ ಎಂಟ್ರಪ್ರಿನರ್ಶಿಪ್ಪು ಏನೇನೂ ಇದ್ದಾವೆ, ಅವು ಯಾವನ್ನೂ ಸ್ಥಳೀಯ ನಾಯಕತ್ವ ಕೂಡ ಮಾಡ್ತಾ ಇಲ್ಲ. ಇಡೀ ಮುಸ್ಲಿಂ ಸಮುದಾಯದ ದೊಡ್ಡ ದುರಂತ ಇರುವಂಥದ್ದು ಇಲ್ಲಿ. ಈಗ ನಾವು ಕಾಂಗ್ರೆಸ್ನ ಬಗ್ಗೆ ಟೀಕೆ ಮಾಡ್ಬೋದು, ಭಾಳ ಈಸಿ. ಕಾಂಗ್ರೆಸ್ಸಿಗೆ ಅಲ್ಲಿಯ ಸಮುದಾಯದ ನಾಯಕರಿಗೆ ಆಸಕ್ತಿ ಇಲ್ಲ ಅಂದಮೇಲೆ ಕಾಂಗ್ರೆಸ್ಸಿಗೆ ಎಲ್ಲಿಂದ ಬರುತ್ತೆ? ಕಾಂಗ್ರೆಸ್ಸಿಗೆ ಗೊತ್ತಿದೆ ಹೇಗಿದ್ರೂ ನಮ್ಗೆ ಓಟ್ ಹಾಕ್ತಾರೆ, ನಮಗೋಸ್ಕರ BJP ಭಯದಲ್ಲಾದರೂ ಓಟ್. ಬಟ್ ಈ ಸಲ ಅಲ್ಲಿನ ಅಂದರೆ ದಾವಣಗೆರೆಯ ಮುಸ್ಲಿಮರು ಭಾಳ ಆಕ್ರೋಶಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ. ಅದರ ಪರಿಣಾಮವಾಗಿ ಕಾಂಗ್ರೆಸ್ ಏನಾದರೂ ನಮ್ಗೆ ಹೆಂಗೂ ಮುಸ್ಲಿಮರು ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಬಹುಶಃ ಕಾಂಗ್ರೆಸ್ನಂಥ ಮೂರ್ಖತನದ ಪಕ್ಷ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂತ ಒಂದು ಅವ್ರಿಗೆ ಹಂಗಾದ್ರೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್. ಹೌದು, ಇದು ಈಗಿನ ಕಾಲದಲ್ಲ, ಇಂದಿರಾ ಗಾಂಧಿ ಕಾಲದಲ್ಲಿ ದೇ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಅದು ಭಾಳ ಸ್ಪಷ್ಟವಾಗಿದೆ. ಸಾಚಾರ್ ಕಮಿಟಿ ವರದಿ ಬಂದು ಯಾವ ಕಾಲ ಆಯಿತು ಸರ್? ಸಾಚಾರ್ ಕಮಿಟಿ ನೇಮಕ ಮಾಡಿದ್ದೆ ಮನಮೋಹನ್ ಸಿಂಗ್ ಕಾಲಘಟ್ಟದಲ್ಲಿ. ಅದು ವರದಿ ಕೊಟ್ಟು 20 ವರ್ಷ ಆಯಿತು, 21 ವರ್ಷ ಆಯಿತು. 21 ವರ್ಷದಲ್ಲಿ 10 ವರ್ಷ UPA 1 ಅಧಿಕಾರದಲ್ಲಿತ್ತು, UPA 2 ಅಧಿಕಾರದಲ್ಲಿತ್ತು. ಅವರು ಆ ಕಾಲದಲ್ಲಿ ಯಾಕೆ ಕೆಲಸ ಮಾಡಲಿಲ್ಲ? ಆಗ ಇನ್ನೂ BJP ಅಧಿಕಾರದಲ್ಲಿ ಇರಲಿಲ್ಲ. BJP ಈ ಮಟ್ಟದ ನೆರೇಷನ್ ಕಟ್ಟಿರಲಿಲ್ಲ. ಏನಕ್ಕೆ 10 ವರ್ಷದಲ್ಲಿ ಏನಕ್ಕೆ ಅವ್ರು ಮುಸ್ಲಿಮರನ್ನ ಮತ್ತೊಂದು ಹಂತಕ್ಕೆ ಅವ್ರನ್ನ ತೆಗೆದುಕೊಂಡು ಹೋಗೋದಾಗಿತ್ತಲ್ವ? ಯಾಕೆ UPA ಸರ್ಕಾರ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ? ಅಥವಾ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು, ಮುಸ್ಲಿಂ ಜನಸಂಖ್ಯೆ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿದೆ. ಅಲ್ಲಿ TMC ಸತತವಾಗಿ 3ನೇ ಅವಧಿಗೆ ಅಧಿಕಾರದಲ್ಲಿದೆ. ಮುಸ್ಲಿಮರ ವೋಟ್ ಬ್ಯಾಂಕ್ ಬಳಸ್ಕೊಳ್ತಾ ಇದೆ. ಇಡೀ ಮುಸ್ಲಿಮರ ಹೋಲ್ಸೇಲಾಗಿ ವೋಟ್ ಹಾಕ್ತಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ.
ಕಳೆದ ಬಾರಿಯ ಚುನಾವಣೆಯಲ್ಲೂ 100% ಹೋಲ್ ಇಲ್ಲ ಹಂಗಲ್ಲ. ಏನು ಗೊತ್ತಾ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಅಂತ ನಾವೇನು ಮಾತಾಡ್ತಿದ್ದೀವಲ್ಲ, ಎಲ್ಲಿ ಮುಸ್ಲಿಮರಿಗೆ ಒಂದು ಆಯ್ಕೆ ಇಲ್ವೋ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಿದ್ದಾರೆ. ನೀವೇ ಹೇಳ್ದಂಗೆ ವೆಸ್ಟ್ ಬೆಂಗಾಲಲ್ಲಿ TMCಗೆ ಹಾಕ್ತಾರೆ, ತಮಿಳ್ನಾಡಲ್ಲಿ DMKಗೆ ಹಾಕ್ತಾರೆ, ಇದರಲ್ಲಿ ಕೇರಳದಲ್ಲಿ ಸಮ್ ಎಕ್ಸ್ಟೆಂಟ್ ಲೆಫ್ಟ್ಗೂ ಹಾಕ್ತಾರೆ, ಮುಸ್ಲಿಂ ಲೀಗ್ಗೆ ಹಾಕ್ತಾರೆ, UDF ಗೆ ಕಾಂಗ್ರೆಸ್ಗೂ ಹಾಕ್ತಾರೆ ಅಫ್ಕೋರ್ಸ್. ಅಲ್ಲ, ಈ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಗೆ ಹಾಕ್ತಾರೆ, ಬಿಹಾರಲ್ಲಿ RJDಗೆ ಹಾಕ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಆಲ್ಟರ್ನೇಟಿವ್ ಆದಂಥ ಇನ್ನೊಂದು ಫೋರ್ಸ್ ಇಲ್ಲ. JDS ಇದ್ದಾಗ JDSಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಮತಗಳು ಹೋಗ್ತಿದ್ವು. ಹೌದು. ಅದೇ ಕಾರಣಕ್ಕೆ ನೋಡಿ, ಮಿರಾಜುದ್ದೀನ್ ಪಟೇಲ್ ಎನ್ನುವಂಥ ಒಬ್ಬ ಬೀದರ್ನ ಮುಸ್ಲಿಂ ನಾಯಕನನ್ನ ದೇವೇಗೌಡರು JDS ರಾಜ್ಯಾಧ್ಯಕ್ಷ ಮಾಡಿದರು. ಯಾಕೆಂದರೆ ಎಲ್ಲ ಕಡೆ ಇದಾಗಲಿ ಅಂತ. ಅದಾದಮೇಲೆ CM ಇಬ್ರಾಹಿಂಗೆ ಹಂಗೆ ಮಾಡಿದರು. ಅದೇ ಕಾರಣಕ್ಕೆ ಕಾಂಗ್ರೆಸ್ಸಿಂದ CM ಇಬ್ರಾಹಿಂನ JDSಗೆ ಕರ್ಕೊಂಡಿದ್ರು. ಫಾರೂಕ್ ಅವ್ರನ್ನ ಮಂಗಳೂರಿನ ಫಾರೂಕ್ ಅವ್ರನ್ನ JDSಯಿಂದ MLC ಮಾಡಿದರು. ಯಾಕೆ ಅಂದರೆ ಸ್ವಲ್ಪ ಓಟ್ಗಳು ಬರ್ತವೆ ಅಂತ. ಆ ಥರದೊಂದು ಆಲ್ಟರ್ನೇಟಿವ್ ಫೋರ್ಸ್ ಇತ್ತು. ಬಟ್ ಈಗ JDS ಕೂಡ ಇಲ್ಲದೇ ಇರೋದ್ರಿಂದ ಅನಿವಾರ್ಯವಾಗಿ ಹೋಗ್ತಿರೋದು. ನಾನು ಹೇಳ್ತಿರೋದು, ನೀವು ಹೇಳಿದ್ರಲ್ಲ, ಬೇರೆ ಎಲ್ಲೂ ಅವ್ರಿಗೆ ಆಯ್ಕೆ ಇಲ್ಲ ಅಂತಂದಾಗ ಮಾತ್ರ ಹಂಗೆ ಹಾಕೋದು. ಆಯ್ಕೆ ಇದ್ದಾಗ ಬೇರೆ ಬೇರೆ ಕಡೆ ಹಾಕ್ತಿದ್ದಾರೆ ಮುಸ್ಲಿಮರು. ಕಾಂಗ್ರೆಸ್ ಆ ರೀತಿ ಏನಾದರೂ ಇದ್ದರೆ ಅದು ಭ್ರಮೆ. ಅದಕ್ಕೆ ನಾನು ಹೇಳಿದೆ ಅದನ್ನ ಭ್ರಮೆ. ಬಟ್ ಕಾಂಗ್ರೆಸ್ಸು ನೀವು JDS ಓಕೆ, JDS ಇದ್ದಾಗ ಮುಸ್ಲಿಮರು JDSಗೆ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಕೆಲಸ ಮಾಡಿದಾರಾ? ಮಾಡಲಿಲ್ವಲ್ಲ. ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿಯೂ ಮುಸ್ಲಿಮರ ಸಬಲೀಕರಣಕ್ಕೆ ಪ್ರಾತಿನಿಧ್ಯ ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳ್ತಿರೋವಂಥದ್ದು. ಕಾಂಗ್ರೆಸ್ ಪಕ್ಷ ಮಾಡಲೇ ಇಲ್ಲ. ಇದ್ದಿದ್ರೆ ಮುಸ್ಲಿಮರ ಉನ್ನತ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ನೀವು ನೋಡಿದ್ರೆ ಮುಸ್ಲಿಮರ ಪ್ರಮಾಣ ಎಷ್ಟಿದೆ? 1%ಗಿಂತ ಕಡಿಮೆ ಇದೆ ಹೈಯರ್ ಎಜುಕೇಷನಲ್ಲಿ. SSCನಲ್ಲಿ ಡ್ರಾಪ್ ಔಟ್ ರೇಷಿಯೋ ಮುಸ್ಲಿಮರು ಜಾಸ್ತಿ ಇದೆ. ಮುಸ್ಲಿಂ ಮಹಿಳೆಯರಂತೂ ಇತ್ತೀಚೆಗೆ ಮುಸ್ಲಿಮರ ಮಹಿಳಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶಿಕ್ಷಣದಲ್ಲಿ ಮುಸ್ಲಿಂ ಮಹಿಳೆಯರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ಅವ್ರದೇ ಆದ ಕಾರಣಕ್ಕೆ, ಅದು ಸರ್ಕಾರದ ಕಾರಣಕ್ಕಾಗಲಿ ಪಕ್ಷದ ಕಾರಣಕ್ಕೆ, ಅದಕ್ಕೆ ಬೇರೆ ಬೇರೆ ಆಸಕ್ತಿ ಬಂತು, ಒಂದು ಮುಕ್ತತೆ ಸಿಕ್ತು, ಓದೋದಕ್ಕೆ ಅವಕಾಶ ಅವ್ರಿಗೆ ಗೊತ್ತಾಗೋಯ್ತು. ಇನ್ನೂ ನಾನು ಶಿಕ್ಷಣ ಪಡ್ಕೊಳ್ತಾ ಹೋದರೆ ಇನ್ನೂ ಪರಿಸ್ಥಿತಿ ಕೆಟ್ಟದಾಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಆದರೆ ಮುಸ್ಲಿಂ ಹೆಣ್ಮಕ್ಳು ಬರ್ತಿರೋದೆಲ್ಲಿ? ದಕ್ಷಿಣ ಕನ್ನಡದ ಭಾಗದಲ್ಲಿ. ನಮ್ಮ ಕಡೆ ಬರ್ತಾ ಇಲ್ಲ. ಹೊಸಪೇಟೆ, ರಾಯಚೂರು, ಬಳ್ಳಾರಿ ಕಡೆಗೆ ಇನ್ನೂ ಮುಸ್ಲಿಂ ಹೆಣ್ಮಕ್ಳು ದಕ್ಷಿಣ ಕನ್ನಡದಲ್ಲಿ ಬಂದಷ್ಟು ಶಿಕ್ಷಣಕ್ಕೆ ಬರ್ತಾ ಇಲ್ಲ. ಅದೇ ರೀತಿ ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕಗಳಿಗೆ ಮುಸ್ಲಿಂ ಗಂಡು ಮಕ್ಕಳು ಬರ್ತಿರೋ ಶಿಕ್ಷಣಕ್ಕೆ ದಕ್ಷಿಣ ಕನ್ನಡದಲ್ಲಿ ಬರ್ತಾ ಇಲ್ಲ. ವಿಚಿತ್ರ ರೀತಿಯ ವೈರುಧ್ಯಗಳಿದ್ದಾವೆ ಇಲ್ಲಿ. ಅಂದರೆ ಏನೇ ಶಿಕ್ಷಿತರಾದರೂ ಅವರದೇ ಆದ ಕಾರಣಗಳಿಗೆ, ಏನೇ ಒಂದು ಉದ್ಯೋಗ ಪಡ್ಕೊಂಡ್ರೆ, ಒಂದು ಇಂಡಸ್ಟ್ರಿ ಶುರು ಮಾಡಿದ್ರೆ ಅವರದೇ ಆದ ಕಾರಣಗಳು ಹೊರತಾಗಿ ಯಾವುದೇ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲವೇ ಇಲ್ಲ. ಯಾವುದೇ ಒಂದು ಪಕ್ಷದ ಕಾಂಟ್ರಿಬ್ಯೂಷನ್ ಇಲ್ಲವೇ ಇಲ್ಲ ಮುಸ್ಲಿಮರಿಗೆ. ಅವರು ತಮ್ಮದೇ ಆದಂಥ ಅವರೊಂದು ಓಕೆ. ನೀವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಮುಸ್ಲಿಮರು ಮತ್ತು ಕಾಂಗ್ರೆಸ್ನ ಆ ಸಂಬಂಧ, ಸಮಸ್ಯೆ, ಇದೆಲ್ಲದ್ರ ಬಗ್ಗೆ, ಇದು ದಾವಣಗೆರೆ ಫಲಿತಾಂಶದ ಮೇಲೆ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ನಿಮ್ಗೆ ಏನು ಅನಿಸ್ಬೋದು? ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನಿಸ್ಬೋದು? ನಾನು ಹೇಳ್ತಿರುವಂಥದ್ದು, ಕರ್ನಾಟಕದ ಮುಸ್ಲಿಮರಿಗೆ ಅದು ಇಶ್ಯೂನೇ ಆಗಿಲ್ಲ ಇಷ್ಟು ವರ್ಷ. ಅವ್ರಿಗೆ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ದಿನ ಸಾವಿರ ಅಳೋರಾರು ಅನ್ನೋಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಅವರು. ಒಂದು ಕಾಲಕ್ಕೆ ಚೆನ್ನಾಗಿತ್ತಪ್ಪ ನಮ್ಮ ರೆಪ್ಯುಟೇಷನ್ನು, ಈಗ ಹಾಳಾಯ್ತು ಅಂದರೆ ಅವರು ಬೆಚ್ಚಿ ಬೀಳ್ತಾರೆ. ಆ ಕಾಲಕ್ಕೂ ಹಾಗೆ ಇತ್ತು, ಈ ಕಾಲಕ್ಕೂ ಹಾಗೆ ಇದೆ, ಈಗಲೂ ಆಗಿರುತ್ತೆ ಅಂದಾಗ ನನ್ನ ಅನುಭವದಲ್ಲಿ ಕರ್ನಾಟಕದ ಮುಸ್ಲಿಮರಿಗೆ ಯಾವೂ ಒಂದು ಮತದಾನ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತೇವೆ ಅಂತ ನಾನಂತ ನಂಬಿಲ್ಲ. ಸಾಧ್ಯನೇ ಇಲ್ಲ. ನೀವು ನೋಡಿ, ಕಳೆದ ಬಾರ್ದು 2023 ಚುನಾವಣೆಯಲ್ಲಿ ಅನೇಕ ಮುಸ್ಲಿಂ ಸಂಘಟನೆಗಳು, ಧಾರ್ಮಿಕ ಸಂಘಟನೆ ಆಗಿರ್ಬೋದು, ಬೇರೆ ಸಂಘಟನೆ ಆಗಿರ್ಬೋದು, ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಅಡ್ಡಾಡಿ 15% ಅಷ್ಟು ಹೆಚ್ಚುವರಿ ಮತದಾನ ಮಾಡಿಸಿದ್ದಾರೆ. ಈ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಮುಸ್ಲಿಂ ಮತಗಳು ಹೆಚ್ಚುವರಿಗೆ ಬಂದು, ಅದೇ ಆ ಥರದ ನೋಡಿ, ಅಂದರೆ ಅಲ್ಲಿ ಕೆಪಾಸಿಟಿ ಇದೆ ಅಂತ ಆಯ್ತಲ್ಲ, ಕೆಪಾಸಿಟಿ ಸಮುದಾಯಕ್ಕೆ ಒಂದು ಅರಿವಿದೆ ಅಂತ ಆಯ್ತಲ್ಲ. ಹೌದು. ಸೊ ಮನಸ್ಸು ಮಾಡಿದ್ರೆ ಅವ್ರು ಏನು ಕಾರಣಕ್ಕೆ. ಹೌದಾ? ಈಗ ನಾನು ಅದನ್ನೇ ಹೇಳ್ತಿರೋದು, ಈ ದಾವಣಗೆರೆ ವಿಷಯದಲ್ಲಿ ಏನು ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಓಕೆ, ನಿಮ್ಮ ಆರ್ಗ್ಯುಮೆಂಟ್ ಏನು? ಮುಸ್ಲಿಂ ನಾಯಕರು ಕೂಡ ಕಾರಣ ಅಂತ. ಎಸ್, ಮುಸ್ಲಿಂ ನಾಯಕರು ಕೂಡ ಕಾರಣ. ಮುಸ್ಲಿಂ ಅಲ್ಲಿ ಟಿಕೆಟ್ ಸಿಗದೆ ಇರಲಿಕ್ಕೆ ಜೊತೆಗೆ ಕಾಂಗ್ರೆಸ್ ಕೂಡ ಕಾರಣ. ಕಾಂಗ್ರೆಸ್ಗೆ ಎಷ್ಟು ದಿನ ಅಂತ ಕಾಂಗ್ರೆಸ್ಸು BJPನ ಭೂತ ತೋರಿಸ್ಬಿಟ್ಟು ಮುಸ್ಲಿಮರಿಗೆ ಅವ್ರು ಓಟ್ ತಗೊಳ್ಳೋದು ಅಥವಾ ಅವ್ರಿಗೆ ಮೋಸ ಮಾಡೋದು? ಅವ್ರಿಗೂ ಕಾಂಗ್ರೆಸ್ಗೂ ಒಂದು ಪಾಠ ಕಲಿಸ್ಬೇಕಲ್ಲ. ಆ ಚಾನ್ಸಸ್ ಈಗ ದಾವಣಗೆರೆಯಲ್ಲಿ ಇದೆಯಾ ಅಂತ ನಾನು ಹೇಳ್ತಿರೋದು. ದಾವಣಗೆರೆಯಲ್ಲಿ ಇದೆಯೋ ಇಲ್ಲವೋ ಅನ್ನೋದು ನನಗೆ ಮುಖ್ಯ ಅನ್ನೋದು ನನಗೆ ವೈಯಕ್ತಿಕ ಅನ್ನಿಸ್ತಾ ಇದೆ. ಇದ್ರೂ ಕೂಡ ಪಾಠ ಕಲಿಸಲ್ಲ, ಇಲ್ಲದೇ ಇದ್ರು ಅಂತ ಕಲಿಸೋಕ್ಕೂ ಸಾಧ್ಯ ಇಲ್ಲ. ಮುಸ್ಲಿಮ್ರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಿರೋವಂಥದ್ದು. ಅವರು ದಿನನಿತ್ಯ ಅವ್ರಿಗೆ ಇರುವಂಥದ್ದು, ಬೆಳಿಗ್ಗೆ ಎದ್ದರೆ ಏನಾಗುತ್ತೋ, ನಾಳೆ ಎದ್ದರೆ ಯಾರು ದಾಳಿ ಮಾಡ್ತಾರೆ, ನಾಳೆ ದಟ್ ಸಿಚುವೇಶನ್. ಅವರಿಗೆ ಪರ್ಯಾಯ ರಾಜಕಾರಣ ಕಟ್ಟುವ ಸಾಧ್ಯತೆಗಳಿದ್ದಾಗಲೇ ಕಟ್ಟೋಕ್ಕಾಗಲಿಲ್ಲ. ನಾನು ಹೇಳ್ತಿರುವಂಥದ್ದು 70ರ ದಶಕದಲ್ಲಿ ನೋಡಿ, ಆ ಥರದ ಅವ್ರ ಮೇಲೆ ದಾಳಿ ಆಗಬೇಕು ಅಂದ್ರದು
ಈ ಬಲಪಂಥೀಯ ಗುಂಪುಗಳಿಂದ, BJPಯಿಂದ, RSSನಿಂದ ಅಥವಾ ಇನ್ನೊಂದು ಪುಡಿ ಸಂಘಟನೆಗಳಿಂದ ಆಗಬೇಕು. ಹೌದಾ? ಬೇರೆ ಎಲ್ಲವನ್ನ ಬಿಟ್ಬಿಡಿ, ಕಾಂಗ್ರೆಸ್ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಅದೊಂಚೂರು ಒಂದು ಸಣ್ಣ ರಕ್ಷಣೆ ಕೊಟ್ಟಿದೆ. ನಾನು ಇಲ್ಲ ಆ ಕಾರಣಕ್ಕೂ ಕೊಟ್ಟಿಲ್ಲ ಅಂತ ನಾನು ಹೇಳೋದು. ಹೇಗೆ ಇಲ್ಲಿದೆ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಏನು ಅದರ ಆ ಥರದ ಒಂದು ಪ್ರಭಾವ ಕಡಿಮೆ ಆಗಿದೆ ಅಂತ ನಾನು ಕಾಣಿಸ್ತಾ ಇಲ್ಲ. ಹೊಸ ಪೊಲೀಸ್ ಅಧಿಕಾರಿಗಳನ್ನ ಹಾಕಿದರೆ ಆ ಕಾರಣಕ್ಕೆ ಕಡಿಮೆ ಆಗಿದೆ ಅಂತ ಅನ್ನೋದಾದ್ರೆ, ನಾಳೆ ಅಧಿಕಾರಿಗಳು ಮತ್ತೆ ಟ್ರಾನ್ಸ್ಫರ್ ಆದರೆ ಮತ್ತೆ ಅದೇ ಸ್ಥಿತಿಗೆ ಹೋಗ್ಬಿಡುತ್ತಲ್ಲ. ಖಂಡಿತ ಈ ಅಧಿಕಾರಿಗಳ ಕಾರಣಕ್ಕೆ ನಿಯಂತ್ರಣಕ್ಕೆ ಬರೋದನ್ನೋದಾದ್ರೆ ಮತ್ತೆ ಅದು ಈ ಕಡೆ ಬಂದರೆ ಮತ್ತೆ ಅದು ಹಳೆ ಅದಕ್ಕೆ ಹೋಗುತ್ತೆ. ಇನ್ನು ಅತಿ ಹೆಚ್ಚು ನೀವು ಮತ್ತೊಂದು ನಾನು ಹೇಳುವಂಥದ್ದು ಭಾಳ ಮುಖ್ಯವಾಗಿ ನಾವೆಲ್ಲರೂ ಬರೀತಿರುವಂಥದ್ದು ಏನು ಅಂದರೆ, ಮುಸ್ಲಿಮಲ್ಲಿರುವಂಥ ಒಂದು ಕ್ಯಾಸ್ಟ್ ಹೈರಾರ್ಕಿ. ನಾವು ಮುಸ್ಲಿಮರ ಒಂದು ದೊಡ್ಡ ಜಾತಿ ಶ್ರೇಣೀಕರಣ ವ್ಯವಸ್ಥೆ ಇದೆ. ಒಂದು ಸಣ್ಣ ಜಾತಿಗಳಿದ್ದಾವೆ, ಪಿಂಜಾರ್ ಆಗಿರ್ಬೋದು, ನದಾಫ್ ಆಗಿರ್ಬೋದು, ಕಲಂದರ್ ಆಗಿರ್ಬೋದು, ಚಪ್ಪರ್ಬಂದ್ ಆಗಿರ್ಬೋದು, ಅದರ ಸಣ್ಣ ಜಾತಿ ಇದ್ದಾವೆ. ಅವರನ್ನು ಒಂದು ಪಾಲಿಟಿಕಲ್ ಶಕ್ತಿಯಾಗಿ ಯಾರು ನೋಡ್ತಾ ಇಲ್ಲ. ದೇರ್ ಇಸ್ ಎ ಪಾಲಿಟಿಕಲ್. ಅವರಲ್ಲೇ ನೀವು ದಾವಣಗೆರೆಯಲ್ಲಿದ್ದಾರೆ, ಚಿತ್ರದುರ್ಗದಲ್ಲಿದ್ದಾರೆ, ಹೊಸಪೇಟೆಯಲ್ಲಿದ್ದಾರೆ, ಬಳ್ಳಾರಿಯಲ್ಲಿದ್ದಾರೆ. ಅವರೆಲ್ಲ ಒಂದು ಪಾಲಿಟಿಕಲ್ ಶಕ್ತಿಯಾಗಿ ನೋಡ್ತಾ ಇಲ್ಲ ನಾವಲ್ಲಿ. ಅವ್ರನ್ನೇನಕ್ಕೆ ನೀವು ಪಾಲಿಟಿಕಲ್ ಶಕ್ತಿಯಾಗಿ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಲ್ಲ, ಅದೇ ನಾವು ಪೊಲಿಟಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದೀವಿ, ನಮಗೇನೋ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ತೋರ್ಸೋಕ್ಕೆ ಇದೊಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಸಾಧ್ಯತೆ ಇದೆಯಾ ಅಂದರೆ ಅವು ತೋರಿಸ್ತಾವ, ಒಬ್ಬ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾವ? ನನಗೇನೋ ಡೌಟ್ ಕಲಿಸ್ತಾರೆ ಅಂತ ಹೇಳೋದಕ್ಕೆ. ಯಾಕಂದರೆ ಅವರಲ್ಲಿ ಒಂದು ಆಯ್ಕೆ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಆಯ್ಕೆ ಇಲ್ಲದ ಈಗ ಪಾಠ ಕಲಿಸಿದ್ರು ನಾಳೆ ಏನು ಮಾಡ್ತಾರೆ ನೋಡಿ. ಆಯ್ಕೆ ಬೇರೆ ನಾನಾ ರೀತಿ ಇರುತ್ತೆ. ಈಗ ಅಲ್ಲಿನ ಮುಸ್ಲಿಮರು ಓಟ್ ಹಾಕೋಕ್ಕೆ ಹೋಗದೆ ಇರ್ಬೋದು, ಅದು ಕೂಡ ಅವರ ಪ್ರತಿರೋಧ ಆಗಿರ್ಬೋದು. ಅದಾದಮೇಲೆ ಹೋಗಿ ನೋಟ್ ಹಾಕೋಕ್ಕೆ ಓಟ್ ಹಾಕ್ಬೋದು. ನನಗೆ ಒಟ್ಟಲ್ಲಿ ಈ ಸಲ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದೆ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಹಂಗಂತೇಳಿ ನಾನು ನನ್ನ ಮತದಾನದ ಹಕ್ಕನ್ನು ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ, ಹೋಗ್ತೀನಿ ನೋಟ್ ಹಾಕ್ತೀನಿ ಅಂತ ಹಾಕ್ಬೋದು. ಅಥವಾ ಅಲ್ಲಿ ಕಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಬೇರೆ ಬೇರೆ ಇದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಅವ್ರಿಗೆ ಹಾಕ್ಬೋದು. ಈಗ ಯಾರಿಗೆ ಗೊತ್ತು, ಅವ್ರು SDPIಗೂ ಹಾಕ್ಬೋದು. ಅಥವಾ ಕಾಂಗ್ರೆಸ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಅಂತ BJPಗೂ ಹಾಕ್ಬೋದು. ಅಥವಾ ಈ ಥರ ನೋಡ್ಬೋದು, ಈ ಎಲೆಕ್ಷನ್ನಿಂದ BJP ಗೆದ್ರೂ ಕರ್ನಾಟಕ ಸರ್ಕಾರನ ಬದಲಾಗೋದು ಇಲ್ಲದ್ರಿಂದ ಸಿಟ್ಟು ತೀರಿಸ್ಕೋಬೋದು. BJP ಬಂದ್ಬಿಡುತ್ತಂದ್ರೆ ತಾನೇ ಅವರು ಕಾಂಗ್ರೆಸ್ಗೆ ಓಟ್ ಹಾಕೋದು. ಈ ಕ್ಯಾಂಡಿಡೇಟ್ ಗೆದ್ದರೆ ಇಲ್ಲಿ BJP ಗೆದ್ದರೆ ಕಾಂಗ್ರೆಸ್ ಸರ್ಕಾರನ ಬದಲಾಗಲ್ವಲ್ಲ. ಆ ಕಾರಣಕ್ಕೋಸ್ಕರ ಆದರೂ ಕಾಂಗ್ರೆಸ್ಗೆ ಪಾಠ ಕಲಿಸೋ ಸಾಧ್ಯತೆಗಳು ಇದ್ದಾವೆ. ಬಟ್ ನನಗನ್ಸುತ್ತೆ ಅವರು ಆ ಮಟ್ಟಕ್ಕೆಲ್ಲ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಮತ್ತೆ ಹೇಳ್ತಿರೋದು ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ. ಯಾಕಂದರೆ ಕೊನೆಗೂ ಅವರು ಮುಂದಿನ 2 ವರ್ಷಗಳ ಅವರಿಗೆ 28 ಹತ್ತಿರ ಆಗ್ತಾ ಇದೆ. ಇಡೀ ಒಂದು ಚುನಾವಣಾ ಒಂದು ತಿರುಗುಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮುಸ್ಲಿಮರು. ಅವ್ರಿಗೆ ಪ್ರತಿ ಚುನಾವಣೆ ಕೂಡ ಒಂದು ಜೀವನ ಮರಣದ ಪ್ರಶ್ನೆ ಆಗ್ಬಿಟ್ಟಿದೆ. ಅದಾಚೆಗೆ ಅವ್ರಿಗೆ ಏನೂ ಇಲ್ಲ, ಬದುಕೇ ಇಲ್ತಾರಂಥ ಸ್ಥಿತಿ ಇದೆ. ಒಂದು ಪರ್ಯಾಯ ರಾಜಕಾರಣ ಮಾಡಬೇಕಾಗಿತ್ತು, ಕಟ್ಟಕ್ಕಾಗ್ತಾ ಇಲ್ಲ. ಪರ್ಯಾಯ ಶಿಕ್ಷಣ ಬೆಳೆಸಬೇಕಾಗಿತ್ತು, ಕಟ್ಟಕ್ಕಾಗ್ತಾ ಇಲ್ಲ. ಹೀಗಾಗಿ ಅವರು ಎಲೆಕ್ಷನ್ ಇರೋ ವ್ಯವಸ್ಥೆ ಮೀನ್ಸ್ ಕಾಂಗ್ರೆಸ್ನಲ್ಲೇ ಏನಾದರೂ ಒಂದು ಸಾಧಿಸ್ಲಿಕ್ಕೆ ಆಗ್ತಿಲ್ಲ. 9 ಜನ ಈಗ ಶಾಸಕರಿದ್ದಾರೆ, ಅದನ್ನು 10 ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆಗಲ್ಲ. ದೇವರಾಜ ಅರಸು ಕಾಲದಲ್ಲಿ 9 ಉಳಿಸೋಕ್ಕೂ ಸಾಧ್ಯ ಇಲ್ಲ. 9 ಉಳಿಸ್ಕೊಳ್ಳೋದು ಕಷ್ಟ ಇದೆ ಮುಂದೆ. ಅದು ಅದನ್ನು 7 ಆಗ್ಬೋದು, ಒಂದು 6 ಆಗ್ಬೋದು ಹೊರತಾಗಿ. ಮುಸ್ಲಿಮ್ರಿಂದ ಕಡೆ MP ಯಾವತ್ತಾಗ ಆಗಿದ್ದೆ ಅವಾಗ, ಲಾಸ್ಟ್ MP ಆಗಿದ್ದೆ ಅವಾಗ ಎಷ್ಟು ವರ್ಷ ಆಗೋಯ್ತು? ಹೌದು, ಲೋಕಸಭಾ ಜಾಫರ್ ಶರೀಫ್ ಅಲ್ಲ, ಇನ್ನೊಬ್ರು ಹೆಸರು ಮರ್ತೋಗಿದೆ ನನಗೆ. ಲಾಸ್ಟ್ MP ಆಗಿದ್ದೆ ಅವಾಗ ಭಾಳ ವರ್ಷ ಆಗೋಯ್ತು, ಎಷ್ಟೋ ದಶಕಗಳಾಗೋದು. MP-ನೇ ಇಲ್ಲ ಅಲ್ಲಿ. ಹೀಗೆ ಇದು ಅವರಿಗೆ ಸೈನಿಕರು ಆಗ್ತಾ ಇದ್ದಾರೆ ಒಂದು ಕಡೆಯಿಂದ, ಒಂದು ಕಡೆಗೆ ಅಸಹಾಯಕರಾಗ್ತಾ ಇದ್ದಾರೆ, ಒಂದು ಕಡೆಗೆ ನಿರ್ಣಾಯಕರಾಗಬೇಕು. ಈ ದಾವಣಗೆರೆ ಅವರಿಗೀಗ ಒಂದು ಕಡೆ ಸೈನಿಕರಾಗಿದ್ದಾರೆ, ಒಂದು ಕಡೆ ಅಸಹಾಯಕರಾಗಿದ್ದಾರೆ. ಈಗ ಮೂರನೇ ಹಂತ ಇರೋವಂಥದ್ದು ನಿರ್ಣಾಯಕವಾಗುವಂಥ ಹಂತ, ಅದು ದಾವಣಗೆರೆ ಚುನಾವಣೆ ಸಿಕ್ಕಿದೆ. ನಿರ್ಣಾಯಕವಾಗಿ ನಿರ್ಧರಿಸ್ತಾರೋ ಎನ್ನುವಂಥದ್ದೇ ನಾವು ನೋಡಬೇಕಾಗತ್ತೆ. ನನ್ನ ಪ್ರಕಾರ, ನನ್ನ ಮಾಹಿತಿನಲ್ಲಿ ನಿರ್ಧರಿಸೋದಕ್ಕೆ ಹಂತಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಅವ್ರದ್ದೇ ಆದಂಥ ಕಾನೂನುಗಳಿದೆ. ಯಾಕಂದರೆ ಅಲ್ಲಿ ದೊಡ್ಡ ಮಟ್ಟದ ಒಂದು ಸಂಕೀರ್ಣತೆ ಇದೆ. ನಾವು ಸಾಮಾಜಿಕ ಅಭದ್ರತೆ ಇದೆ, ಭಾಳ ದೊಡ್ಡ ಮಟ್ಟದ ಅಭದ್ರತೆ ಇದೆ. ಈಗ ಲಿಂಗಾಯತರು ಪಾಠ ಕಲಿಸಿ ಬದುಕ್ಬೋದು, ಲಿಂಗಾಯತರು ಬೇಕಾದ್ರೆ ಪಾಠ ಕಲಿಸಿ, ಕಾಂಗ್ರೆಸ್ನವ್ರು ಪಾಠ ಕಲಿಸಿ ಬದುಕ್ಬೋದು, ಒಕ್ಕಲಿಗರು ಪಾಠ ಕಲಿಸಿ ಬದುಕ್ಬೋದು, ಬೇಕಾದ್ರೆ ಬ್ರಾಹ್ಮಣರು ಪಾಠ ಕಲಿಸಿ ಬದುಕಲ್ಲ. ಇದು ಒಂದು ರೀತಿಯಲ್ಲಿ ಮಿತ್ ಅಂತ ಕೂಡ ಅನಿಸುತ್ತೆ. ಮಿತ್ತೇ ಇದು, ಹೌದಾ? ಅಂದರೆ ಆಯಿತು, ಲಿಂಗಾಯತರು ಏನು ಬೇಕಾದ್ರೂ ಮಾಡ್ಬಿಡ್ತಾರೆ, ಮಿತ್ತದು ನಾನು ಹೇಳ್ತಿರೋದು. ಒಕ್ಕಲಿಗರು ಏನು ಮಾಡಬೇಕಾದ್ರೂ ಮಾಡ್ತಾರೆ, ಜಯಿಸ್ಕೋತಾರೆ. ಇನ್ ಕೇಸ್ ಅವ್ರಿಗೆ ಹಂಗಿದ್ರೆ ಮುಸ್ಲಿಮ್ರಿಗೂ ಆ ತಾಕತ್ತಿರುತ್ತೆ ಅಂತಲೇ ಅರ್ಥ. ಒಂದ್ಸಲ ತೋರಿಸ್ಬೇಕು. ಈ ಪ್ರಾಬ್ಲಮ್ ಇರೋದೇನು ಗೊತ್ತಾ, ಈಗ ನಾವು ಹಿಂಗೆಲ್ಲ ಯಾಕೆ ಇಲ್ಲ, ಅವ್ರಿಗೆ ಸಾಧ್ಯತೆ ಇಲ್ಲ ಅಂತ ಯಾಕೆ ಹೇಳ್ತಿದ್ವಿ ಅಂತಂದರೆ, ಅವ್ರು ಇಲ್ಲಿವರೆಗೂ ಒಂದ್ಸಲ ತೋರಿಸಿಲ್ಲ. ಒಂದ್ಸಲ ತೋರಿಸಿದ್ದಾರೆ 1983ರಲ್ಲಿ ನಾಗಮ್ಮ ಕೇಶವಮೂರ್ತಿ ಸಿಟ್ಟಿಂಗ್ ಮಿನಿಸ್ಟರ್ನ ಸೋಲಿಸಿದ್ದಾರೆ. ಆಗ ಸೋಲ್ಸೋರ್ಗೆ ಈಗ ಸೋಲ್ಸೋಕ್ಕಾಗಲ್ವಾ? ಅಲ್ಲ, ಅಲ್ಲ ಹೌದು, ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಆಗ ಒಂದು ಕಾಂಗ್ರೆಸ್ ವಿರೋಧಿ ಅಲ್ಲೇ ಇತ್ತಲ್ಲ.
ಸರಿ, ಹೌದೌದು ನಿಜ. 83ನಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇತ್ತು. ಆದರೆ ಅಲ್ಲೇನು JDS ಇದು ಜನತಾದಳ ಗಿಲಾಕಿ ಕ್ಯಾಂಡಿಡೇಟ್ ಗೆದ್ದಿದ್ದಲ್ಲ. ಅವಾಗ ಪಂಪಾಪತಿ ಗೆದ್ದರು ಕಮ್ಯುನಿಸ್ಟ್ ಪಾರ್ಟಿಯವರು. ಹೌದು, 2 ಸಲ ಗೆದ್ದರು ಅವರು. ಅಲ್ಲಲ್ಲ, ಆಗ 83ನಲ್ಲಿ. ಹೌದು, ಮುಸ್ಲಿಮರು ನಾವೇನಾದರೂ ಅಂದರೆ ಒಂದು ಸಲ ಬಿಸಿ ಮುಟ್ಟಿಸ್ಬೇಕು, ಒಂದು ಸಲ ಪಾಠ ಕಲಿಸ್ಬೇಕು ಅಂತ ಕಲಿಸ್ಬೇಕು. ಅಲ್ಲಿವರೆಗೂ ಆಗಲ್ವೇನೋ, ಅವ್ರಿಗೆ ಅಸಹಾಯಕತೆ, ಅವ್ರಿಗೆ ಅಭದ್ರತೆ ಅನ್ನೋ ರೀತಿ ಆರ್ಗ್ಯುಮೆಂಟ್ ನಡೀತಿರ್ತದೆ. ಅದು ಆಗಲ್ವೇನೋ ಅಂತ ನಾನು ಕೇಳ್ತಿರೋದು. ಈಗೇನಾದರೂ ಸರ್ ಇಷ್ಟಕ್ಕೂ ಮೀರಿ ಕಾಂಗ್ರೆಸ್ ಸೋಲಿಸ್ಬಿಟ್ರೆ ಏನಾಗ್ಬಿಡ್ತದೆ? ಅದೇ ನಾನು ಹೇಳ್ತಿರೋದು, ಆ ಹಂತದಲ್ಲಿ ಅವರು ಪಾಠ ಕಲಿಸ್ಬೋದು. ಹಾಂ, ಈಗ ಈ ಕಾಂಗ್ರೆಸ್ ಹೋದ್ರೆ ಸರ್ಕಾರ ಬದಲಾಗೋದಿಲ್ಲ, ಕಾಂಗ್ರೆಸ್ ಹೋದ್ರೆ BJP ಬರೋದಿಲ್ಲ ಅನ್ನೋ ಒಂದು ಸೇಫ್ ಝೋನ್ ಇದೆ, ಅಲ್ಲಿ ಸೇಫ್ಟಿ ಝೋನ್ ಇದೆ. ಹೀಗಾಗಿ ಪಾಠ ಕಲಿಸ್ಬೋದು. ಬಟ್ ಆ ಪಾಠ ಕಲಿಸೋದ್ರ ಮೂಲಕ BJPಯನ್ನು ಮುಸ್ಲಿಮರು ಗೆಲ್ಸಿದ್ರು ಅನ್ನುವಂತಹ ಶಾಶ್ವತ ಟೀಕೆಗೆ ಗುರಿ ಆಗಬೇಕಾಗುತ್ತೆ. ಮುಸ್ಲಿಮರಿಗೆ ಗೆಲ್ಸಿದ್ರು ಟೀಕೆ ಗುರಿ ಆಯ್ತಪ್ಪ. ಅಲ್ಲಲ್ಲ, ಕಾಂಗ್ರೆಸ್ ಪರವಾಗಿ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಬೆಂಬಲಿಸಿದಿವೆ ಅನ್ನುವಂಥ ಹೆಚ್ಚುಗಾರಿಕೆ ಇದೆಯಲ್ಲ, ಅದರಿಂದ ಏನು ಲಾಭ ಆಗ್ತಿದೆ? ಅಪಕೀರ್ತಿ BJP ಸೋಲಿಸಿದೆ, ಗೆಲ್ಲಿಸ್ಬಿಟ್ವಿ, ಇನ್ನೂ ಅಪಕೀರ್ತಿ ಇದೆ, ಸರಿ ಆಗ್ಬಿಡುತ್ತೆ. ಸರಿ, ಕಾಂಗ್ರೆಸ್ ಗೆಲ್ಲಿಸಿರುವಂತಹ ಹೆಚ್ಚುಗಾರಿಕೆ ಇದೆಯಲ್ಲ, ಅದರಿಂದ ಏನು ಲಾಭ ಆಗ್ತಿದೆ? ಮುಸ್ಲಿಮರೀಗ ಆ ಲಾಭ ನಷ್ಟವನ್ನು ದಾಟ್ಕೊಬಿಟ್ಟಿದ್ದಾರೆ. ಅವರು ಭ್ರಮೆಯಲ್ಲಿ ಬದುಕೋದು ಕಲ್ತ್ಕೊಂಡಿದ್ದಾರೆ. ಕಾಂಗ್ರೆಸ್ ಇದ್ದರೆ ನಾವು ಸೇಫ್ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅವರು. BJP ಬಂದರೆ ಸೇಫ್ ಅಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೇ. ಅದ್ರ ಆಚೆಗೆ ಅವ್ರು ಭ್ರಮೆ ಬಿಟ್ಟರೆ ಅವರಲ್ಲಿ ಏನು ಉಳಿದಿಲ್ಲ, ಅಲ್ಲಿ ಕನಸುಗಳೂ ಇಲ್ಲ, ಕನಸುಗಳು ಕೊಂದುಬಿಟ್ಟಿದ್ದಾರೆ. ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೇ. ಆ ಭ್ರಮೆಯಲ್ಲಿ ಓಟ್ ಹಾಕ್ತಿದ್ದಾರೆ ಅಷ್ಟೇ ಕಾಂಗ್ರೆಸ್ಸಿಗೆ ಅವರು. ಭ್ರಮೆಯಲ್ಲಿ ಕಾಂಗ್ರೆಸ್ ಬಂದರೆ ನಾವು ಸೇಫ್ ಆಗಿರ್ತೀವಿ ಅನ್ನೋ ಭ್ರಮೆಯಲ್ಲಿ ಓಟ್ ಹಾಕ್ತಿದ್ದಾರೆ. ಅದು ಸೇಫ್ ಆಗಿದ್ದಾರೋ ಇಲ್ಲವೋ ಅನ್ನೋದು ಆಯಾ ವರ್ಷಗಳಲ್ಲಿ ಆಡಳಿತ ನಾವು ನೋಡ್ತಾ ಇದ್ದೀವಿ. BJP ಬಂದರೆ ನಾವು ಸೇಫ್ ಇಲ್ಲ ಅನ್ನುವಂಥ ಭ್ರಮೆಯಲ್ಲಿ ಓಟ್ ಹಾಕ್ತಾ ಇದ್ದಾರೆ. ಅದು ವಾಸ್ತವದಲ್ಲಿ BJP ಬಂದರೆ ನಾವು ಸೇಫ್ ಅಲ್ಲ ಅನ್ನುವ ವಾಸ್ತವದಲ್ಲಿ, ಕಾಂಗ್ರೆಸ್ ಬಂದರೆ ನಾವು ಸೇಫ್ ಎನ್ನುವ ಭ್ರಮೆಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಕಳೆದ 30 ವರ್ಷಗಳಿಂದ. ದಾವಣಗೆರೆಯಲ್ಲಿ ಅದನ್ನು ಮೀರಿ ಒಂದು ತಮ್ಮದೇ ಆದಂಥ ಒಂದು ಶಕ್ತಿ ತೋರಿಸುವಂಥ ಸಾಧ್ಯತೆಗಳು ಇದ್ದಾವೆ. ತೋರ್ಸೋಕ್ಕೆ ಹೋದರೆ ಮತ್ತೆ ಮತ್ತೊಂದು ರೀತಿಯ ಟೀಕೆಗೆ ಗುರಿ ಆಗಬೇಕೆನ್ನುವಂಥ ಆತಂಕ ಕೂಡ ಇದೆ. ನೋಡಿರಿ, ಇವರು ತಮ್ಮ ಶಕ್ತಿ ತೋರಿಸೋದಕ್ಕೋಸ್ಕರ BJP ತಂದುಬಿಟ್ರೆ ಅನ್ನುವಂಥ ಈ ಸಮಾಜ ಇದೆಯಲ್ಲ, ಈ ಸಮಾಜ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದಾರೆ, ಕಾಂಗ್ರೆಸ್ನ ದುಡ್ಡಿಗೋಸ್ಕರ ವೋಟ್ ಹಾಕ್ತಾರೆ ಅಂತ ಬಯಸ್ಕೊಳ್ಬೇಕಾಗಿರೋರು ಮುಸ್ಲಿಮ್ರೇ. ಅಥವಾ ನೋಡಿರಿ, ಇವರು ಕಾಂಗ್ರೆಸ್ನ ಸೋಲ್ಸೋದಕ್ಕೋಸ್ಕರ ಪಾಡೋದಕ್ಕೋಸ್ಕರ BJPನೂ ಕೆಲಸ ಮಟ್ಟಕ್ಕೆ ಹೋಗ್ತಾರೆ ಅಂತ ಬಯಸ್ಕೋಬೇಕಾಗಿರೋರು ಮುಸ್ಲಿಮ್ರೇ. ಒಂಥರ ಹೆಡ್ ಬಿದ್ದರೆ ನಾನು ಗೆಲ್ತೀನಿ, ಟೇಲ್ ಬಿದ್ದರೆ ನೀ ಸೋಲ್ತೀಯ ಎನ್ನುವಂಥ ಸ್ಥಿತಿಯಲ್ಲಿ ಮುಸ್ಲಿಮ್ರು ಇದ್ದಾರೆ. ಸರಿ ಸರ್, ನೋಡೋಣ ವೀಕ್ಷಕರೇ, ನೋಡೋಣ ದಾವಣಗೆರೆ ರಿಸಲ್ಟ್ ಏನಾಗುತ್ತೆ ಅಂತ. ಅದಕ್ಕಿಂತ ಇಂಪಾರ್ಟೆಂಟು, ಇಷ್ಟೊತ್ತು ನಾವು ಚರ್ಚೆ ಮಾಡ್ದಂಗೆ ಮುಸ್ಲಿಮ್ರು ಏನು ಮಾಡ್ತಾರೆ ಅಂತ. ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರ, ಯಾವ ರೀತಿ ಕಲಿಸ್ತಾರೆ? ಓಕೆ, ಎಲ್ಲವನ್ನು ನಾವು ಸ್ವೀಕರಿಸ್ತೀವಿ, ಚಾಲೆಂಜನ್ನು ಸ್ವೀಕರಿಸ್ತೀವಿ ಅಂತ ಆ ಹಂತಕ್ಕೆ ಹೋಗಿ ಏನಾದರೂ ಹೊಸದನ್ನು ಮಾಡ್ತಾರಾ ಅನ್ನೋಂಥದ್ದನ್ನು ಅಫ್ಕೋರ್ಸ್ ಅದರ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಬೇಕು. ಬಟ್ಟು ಕರ್ನಾಟಕದ ಮುಸ್ಲಿಂ ಪಾಲಿಟಿಕ್ಸ್ ಇದೆಯಲ್ಲ, ಅದು ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಶ್ರೀಪಾದ್ ಭಟ್ ಅವರು ಇಷ್ಟೊತ್ತಿವರೆಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮುಸ್ಲಿಮರ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.